ಕಡಲ ತೀರದ ಭಾರ್ಗವ ಎಂದೇ ಪ್ರಸಿದ್ಧರಾದ ಶಿವರಾಮ ಕಾರಂತರು ಗದ್ಯ ಪ್ರಕಾರವನ್ನು ತಮ್ಮ ಪ್ರಧಾನ ಅಭಿವ್ಯಕ್ತಿ ಮಾಧ್ಯಮವನ್ನಾಗಿಸಿಕೊಂಡರು. ಬಾಳ್ವೆಯನ್ನು ಯಾವಾಗಲೂ ಸ್ವೀಕಾರ ಮಾಡಬೇಕು, ನಿರಾಕರಣೆ ಮಾಡಬಾರ್ದು. ಅದು ಹೇಗೆ ಬರುತ್ತೋ ಅದನ್ನು ವಿವೇಚನೆ ಮಾಡಿ ಅದನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ. ಈ ವಿಶ್ವದ ದೀರ್ಘ ಓಟದಲ್ಲಿ ನಮ್ಮ ಭೂಮಿಯ ಇನ್ನೊಂದು ಲೋಕಕ್ಕೆ ಡಿಕ್ಕಿ ಹೊಡೆದು ಧೂಳಾದರೂ ಅದರ ಓಟ ಸಾಗಬಲ್ಲಷ್ಟು ವಿಸ್ತಾರವಾಗಿದೆ. ಎಲ್ಲರಿಗೂ ನಮಸ್ಕಾರ. ನಾನು ವೆಂಕಟೇಶ್ ಕೆಬಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು, ಮೈಸೂರು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ 4ನೇ ಚತುರ್ಮಾಸದ BCom ಮಕ್ಕಳಿಗೆ ಇಟ್ಟಿರುವಂಥ ಕನ್ನಡ ಭಾಷಾ ಪಠ್ಯದಲ್ಲಿ ನಮ್ಮ ಶಿವರಾಮ ಕಾರಂತರು ಬರೆದಿರುವಂಥ ಒಂದು ವಿಶೇಷವಾದಂಥ ಗದ್ಯ ಲೇಖನ ಬಾಳ್ವೆ ಸ್ವೀಕಾರಕ್ಕಿದೆ, ನಿರಾಕರಣೆಗಲ್ಲ ಅನ್ನುವಂಥ ಒಂದು ವೈಚಾರಿಕವಾದಂಥ ವಿಚಾರಪೂರ್ಣವಾದಂತಹ ಈ ಗದ್ಯ ಲೇಖನ. ಈ ವೈಚಾರಿಕವಾದಂಥ ವಿಶೇಷವಾದಂಥ ಗದ್ಯ ಲೇಖನವನ್ನು ಬರೆದಿರುವಂಥ ನಮ್ಮ ಶಿವರಾಮ್ ಕಾರಂತರ ಕಿರು ಪರಿಚಯವನ್ನು ಮಾಡ್ಕೊಳ್ಳೋಣ ಬನ್ನಿ. ಹೊಸಗನ್ನಡ ಸಾಹಿತ್ಯದ ಪ್ರತಿಭಾವಂತ ಲೇಖಕರಾದ ಶಿವರಾಮ ಕಾರಂತರು ದಕ್ಷಿಣ ಕನ್ನಡ ಜಿಲ್ಲೆಯ ಕೋಟಾದಲ್ಲಿ 1902ರಲ್ಲಿ ಜನಿಸ್ತಾರೆ. ಶಿವರಾಮ ಕಾರಂತರು 1902ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಕೋಟಾದಲ್ಲಿ ಜನಿಸ್ತಾರೆ. ತಂದೆ ಶೇಷಕಾರಂತ, ತಾಯಿ ಲಕ್ಷ್ಮೀ ಕಾರಂತ ಅಂತೇಳಿ. ಕಡಲ ತೀರದ ಭಾರ್ಗವ ಎಂದೇ ಪ್ರಸಿದ್ಧರಾದ ಶಿವರಾಮ ಕಾರಂತರು ಗದ್ಯ ಪ್ರಕಾರವನ್ನು ತಮ್ಮ ಪ್ರಧಾನ ಅಭಿವ್ಯಕ್ತಿ ಮಾಧ್ಯಮವನ್ನಾಗಿಸಿಕೊಂಡರು. ನೋಡಿ ಎಷ್ಟು ಸೊಗಸಾಗಿದೆ ಅಂತ. ಇವರು ಕಡಲ ತೀರದ ಭಾರ್ಗವ ಅಂಥೇಳಿ ಪ್ರಸಿದ್ಧರಾದವರು. ಇವರು ಗದ್ಯ ಪ್ರಕಾರವನ್ನು ತಮ್ಮ ಪ್ರಧಾನ ಅಭಿವ್ಯಕ್ತಿ ಮಾಧ್ಯಮವನ್ನಾಗಿಸಿಕೊಂಡವರು. ಕಾದಂಬರಿ, ಸಣ್ಣ ಕತೆ, ಜೀವನ ಚರಿತ್ರೆ, ನಾಟಕ, ಪ್ರಬಂಧ, ಹರಟೆ, ವಿಡಂಬನೆ, ಬಾಲ ಸಾಹಿತ್ಯ, ವಿಚಾರ ಸಾಹಿತ್ಯ, ಪ್ರವಾಸ ಕಥನ, ವಿಶ್ವಕೋಶ, ಆತ್ಮಕಥನ, ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ಕೃತಿ ರಚಿಸಿದ ಹೆಗ್ಗಳಿಕೆ ನಮ್ಮ ಶಿವರಾಮ ಕಾರಂತರದು. ಕಾರಂತರ ಕೃತಿಗಳು ಚೋಮನ ದುಡಿ, ಮೂಕಜ್ಜಿಯ ಕನಸುಗಳು, ಮರಳಿ ಮಣ್ಣಿಗೆ, ಸರಸಮ್ಮನ ಸಮಾಧಿ, ಬೆಟ್ಟದ ಜೀವ, ಅಳಿದ ಮೇಲೆ, ದೇವದೂತರು, ಕುಡಿಯರ ಕೂಸು, ಚಿಗುರಿದ ಕನಸು, ನಂಬಿದವರ ನಾಕ, ಇದ್ದರೂ ಚಿಂತೆ, ನಾವು ಕಟ್ಟಿದ ಸ್ವರ್ಗ, ಗೆದ್ದ ದೊಡ್ಡಸ್ತಿಕೆ ಮೊದಲಾದವು ಇವರ ಕಾದಂಬರಿಗಳು. ಸಾಕಷ್ಟು ಕಾದಂಬರಿಗಳನ್ನು ಬರೆದು ಹೆಸರಾದವರು ನಮ್ಮ ಶಿವರಾಮ ಕಾರಂತರು. ಅದರಲ್ಲಿ ಬಹಳ ಮುಖ್ಯವಾದಂಥವು ಇವು, ಬಹಳ ಸೊಗಸಾಗಿರುವಂಥ ಕಾದಂಬರಿಗಳು. ಕನ್ನಡ ಬಲ್ಲವರೆಲ್ಲರೂ ಕೂಡ ಶಿವರಾಮ ಕಾರಂತರ ಕಾದಂಬರಿಗಳನ್ನು ಓದಲೇಬೇಕು. ಕಟ್ಟೆ ಪುರಾಣ, ಭೈರವ, ಕೀಚಕ, ಸೈರೇಂದ್ರಿ, ಗರ್ಭಗುಡಿ ಮೊದಲಾದವು ಶಿವರಾಮ ಕಾರಂತರ ನಾಟಕಗಳು. ಕವಿಕರ್ಮ, ತೆರೆಯ ಮರೆಯಲ್ಲಿ, ಹಸಿವು ಮುಂತಾದ ಕಥಾ ಸಂಕಲನಗಳು ಕೂಡ ಬರೆದಿದ್ದಾರೆ ಇವರು. ಅದ್ಭುತ ಜಗತ್ತು, ಪ್ರಾಣಿ ಪ್ರಪಂಚದ ವಿಸ್ಮಯಗಳು, ವಿಜ್ಞಾನ ಮತ್ತು ಅಂಧಶ್ರದ್ಧೆ, ಹಿರಿಯ ಕಿರಿಯ ಹಕ್ಕಿಗಳು, ವಿಶಾಲ ಸಾಗರಗಳು ಮೊದಲಾದವು ವಿಜ್ಞಾನ ಕ್ಷೇತ್ರಕ್ಕೆ ಸಂಬಂಧಿಸಿದ ಕೃತಿಗಳು ನಮ್ಮ ಶಿವರಾಮ ಕಾರಂತರದು. ಅಪೂರ್ವ ಪಶ್ಚಿಮ, ಅರಸಿಕರಲ್ಲ, ಅಬುವಿನಿಂದ ಬರಾಮಕ್ಕೆ, ಪಾತಾಳಕ್ಕೆ ಪಯಣ, ಪೂರ್ವದಿಂದ ಅತ್ಯಪೂರ್ವಕ್ಕೆ, ಯಕ್ಷರಂಗಕ್ಕಾಗಿ, ಯಕ್ಷಗಾನ ರಂಗಕ್ಕಾಗಿ ಅಂತ ಅರ್ಥ ಆದ್ರೆ ಯಕ್ಷರಂಗ ಅಂತಂದಾಗ ಯಕ್ಷರಂಗಕ್ಕಾಗಿ, ಪ್ರವಾಸ ಮೊದಲಾದವು ಪ್ರವಾಸ ಕಥನಗಳು. ಬಾಳ್ವೆಯೇ ಬೆಳಕು, ವಿಚಾರಶೀಲತೆ, ಪ್ರಜಾಪ್ರಭುತ್ವವನ್ನು ಕುರಿತು ವಿಚಾರ ಸಾಹಿತ್ಯ, ನಿರ್ಮಾಣ, ಸ್ವಾರ್ಥಿ, ಮಾನವ, ಮನೋದೇಹಿಯಾದ ಮಾನವ, ವಿಚಾರ ಕೃತಿಗಳು. ಇವರ ವಿಚಾರ ಕೃತಿಗಳು ಇವಿಷ್ಟು. ಹುಚ್ಚು ಮನಸ್ಸಿನ 10 ಮುಖಗಳು, ಸ್ಮೃತಿ ಪಟಲದಿಂದ ಭಾಗ 1, 2, 3 ಇವಿಷ್ಟನ್ನು ಕೂಡ ಆತ್ಮಕಥನಗಳು. ಕಲಾ ಪ್ರಪಂಚ, ಬಾಲ ಪ್ರಪಂಚ, ಪ್ರಾಣಿ ಪ್ರಪಂಚ, ವಿಜ್ಞಾನ ಪ್ರಪಂಚ ಎಂಬ ವಿಶ್ವಕೋಶಗಳನ್ನು ಬರೆದಿದ್ದಾರೆ. ಸಿರಿಗನ್ನಡ ಅರ್ಥಕೋಶ ಎಂಬ ನಿಘಂಟಿನ ಕರ್ತೃವೂ ಆಗಿದ್ದಾರೆ. ಸಿರಿಗನ್ನಡ ನೋಡಿ ಎಷ್ಟು ಚೆನ್ನಾಗಿದೆ. ಸಿರಿಗನ್ನಡ ಅರ್ಥಕೋಶ ಅನ್ನುವಂತಹ ನಿಘಂಟನ್ನು ಕೂಡ ಇವರು ರಚನೆ ಮಾಡಿದ್ದಾರೆ. ಹೀಗೆ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿ ಕೃತಿ ರಚಿಸಿರುವ ಶಿವರಾಮ ಕಾರಂತರಿಗೆ ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಪದ್ಮಭೂಷಣ ಮೊದಲಾದ ಹಲವು ಅತ್ಯುನ್ನತ ಪ್ರಶಸ್ತಿಗಳು ಸಂದಿದ್ದವು. ಇವರು 9/12/1997 ನಿಧನರಾದರು, ನಮ್ಮನ್ನು ಬಿಟ್ಟೋದ್ರು ಶಿವರಾಮ ಕಾರಂತರು. ಬಾಳ್ವೆ ಸ್ವೀಕಾರಕ್ಕಿದೆ, ನಿರಾಕರಣೆಗಲ್ಲ ಎಂಬ ಅವರ ವೈಚಾರಿಕ ಲೇಖನವನ್ನು ಬಾಳ್ವೆಯೇ ಬೆಳಕು ಎಂಬ ಕೃತಿಯಿಂದ ಆರಿಸ್ಕೊಳ್ಳಲಾಗಿದೆ. ಈಗ ನಾವೇನು ಮಾತಾಡ್ತಾ ಇದ್ದೀವಿ, ಬಾಳ್ವೆ ಸ್ವೀಕಾರಕ್ಕಿದೆ, ನಿರಾಕರಣೆಗಲ್ಲ ಅನ್ನುವಂಥ ಈ ಲೇಖನವನ್ನು ಬಾಳ್ವೆಯೇ ಬೆಳಕು ಅನ್ನುವಂತಹ ಕೃತಿಯಿಂದ ಆರಿಸ್ಕೊಂಡಿದ್ದೀವಿ. ಬನ್ನಿ. ಬಾಳ್ವೆ ಸ್ವೀಕಾರಕ್ಕಿದೆ, ನಿರಾಕರಣೆಗಲ್ಲ. ಎಷ್ಟು ಅದ್ಭುತವಾಗಿರುವಂಥ ಮಾತನ್ನು ಹೇಳ್ತಾರೆ. ಈ ಜೀವನ ಅನ್ನುವಂಥದ್ದು ಬದುಕಕ್ಕೆ ಇರೋದು.
ಇದರಿಂದ ಪಲಾಯನವಾದ ಮಾಡೋಕ್ಕಲ್ಲ. ಬಾಳ್ವೆಯನ್ನು ಯಾವಾಗಲೂ ಸ್ವೀಕಾರ ಮಾಡಬೇಕು, ನಿರಾಕರಣೆ ಮಾಡಬಾರ್ದು. ಅದು ಹೇಗೆ ಬರುತ್ತೆಯೋ ಅದನ್ನು ವಿವೇಚನೆ ಮಾಡಿ ನಾನು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾ ಇರೋದು. ಒಂದೊಂದೇ ತಲೆಬರಹದ ಅಡಿ ಇವರು ಬಹಳ ವಿಶೇಷವಾದಂಥ ಮಾತುಗಳನ್ನು ಆಡ್ತಾ ಹೋಗ್ತಾರೆ. ನೇರವಾಗಿದ್ದು ನಮ್ಮ ಶಿವರಾಮ್ ಕಾರಂತರೇ ಮಾತಾಡೋದು. ಬದುಕಿನ ಮಿತಿಯಿಂದ ಜೀವನದ ಸಮನಾದ ಪರಿಚಯ ಮಾಡಿಕೊಳ್ಳುವವನು ಸಮನಾದ ದೇವನನ್ನು ಪಡೆಯಲಾರನು ಎಂದದ್ದಾಯಿತು. ಮನುಷ್ಯರು ಕಟ್ಟಿದ ನೂರಾರು ದೇವತೆಗಳು ಹೇಗಿವೆ, ದೇವರುಗಳ ವೈರ, ಅಸೂಯೆ, ದೇವರುಗಳ ಹೆಣ್ಮರಳುತನ, ಅವರೊಳಗಿನ ಕೋಪಾಟೋಪಗಳನ್ನು ಸಾರುವ ಪುರಾಣಗಳನ್ನು ಪರೀಕ್ಷಿಸಿದರೆ ಮನುಷ್ಯ ಪ್ರಪಂಚದ ದ್ವೇಷ, ಅಸೂಯೆ, ಕಾಮುಕತೆಗಳೆಲ್ಲ ಹೇಗೆ ಅವರ ದೇವರ ರಾಜ್ಯವನ್ನು ಕಾಡಿವೆ ಎಂಬುದು ಸ್ಪಷ್ಟವಾಗುತ್ತದೆ. ಈ ಅರ್ಥದಲ್ಲೇ ನಮ್ಮ ಶಿವರಾಮ್ ಕಾರಂತರು ನಮ್ಮ ಅಳತೆಯನ್ನು ಮೀರಲಾರದ ದೇವರು ಅಂಥೇಳಿ ಒಂದೇ ಸಾಲಿನಲ್ಲಿ ಅದನ್ನು ಹೇಳ್ಬಿಟ್ರು. ಮನುಷ್ಯ ನಾವೇ ನಿರ್ಮಾಣ ಮಾಡ್ಕೊಂಡಿರೋ ದೇವರು ರೀ, ಗೊತ್ತಾಯ್ತಾ? ನಮ್ಮ ಬದುಕಿನಲ್ಲಿ ಯಾವ ರೀತಿಯ ಲೌಕಿಕ ಪ್ರಪಂಚ ಇದೆಯೋ ಆ ಎಲ್ಲ ಲೌಕಿಕ ಪ್ರಪಂಚದ ಎಲ್ಲ ವಿಷಯಗಳನ್ನು ಪಾರಮಾರ್ಥಿಕಗೊಳಿಸುವಂಥ ಶಕ್ತಿ ನಮಗೆ ಇರೋದು. ಆ ಕಾರಣಕ್ಕೆ ನಮ್ಮ ಅಳತೆಯ ಮೀರಲಾಗದ ದೇವರು ಅಂತ ಬರೆದಿರೋದು ಅವರು. ಬಹುವಾಗಿ ಯಾವತ್ತೂ ಜನಸಮುದಾಯದ ದಂತಕತೆ, ಲೆಜೆಂಡ್, ಪುರಾಣ, ಮೈಥಾಲಜಿಗಳೆಲ್ಲ ಇದೇ ಸಂಗತಿಯನ್ನು ಹೇಳುತ್ತವೆ. ದೇವರ ಮಿತಿಯು ಬದುಕಿನ ಮಿತಿಯ ಪರಿಣಾಮ. ದೇವರ ಮಿತಿ ಎನ್ನುವಂಥದ್ದು ನಮ್ಮ ಬದುಕಿನ ಮಿತಿಯ ಪರಿಣಾಮ ಅಂತ ಹೇಳ್ತಾ ಇರೋದು. ಬದುಕು ವಿಕಸಿಸಲು ಇರೋದು ಅಂತ ಹೇಳ್ತಾ ಇರೋದು. ಹೀಗಿರುತ್ತಾ ನಮ್ಮ ಪ್ರಪಂಚದ ಜೀವನವು ಅದು ನಮಗೆ ದೊರಕಿಸಿಕೊಡುವ ಅನುಭವಗಳು ತೀರಾ ಅವಶ್ಯವಾದವುಗಳಲ್ಲವೇ? ಬಾಳ್ವೆ ಬಂದಿರುವುದೇ ನಮ್ಮ ಪ್ರಯೋಜನಕ್ಕೆ. ಈ ಬದುಕು ಬಂದಿರೋದು, ಈ ಬಾಳ್ವೆ ಬಂದಿರುವುದೇ ನಮ್ಮ ಪ್ರಯೋಜನಕ್ಕೆ. ಅದರಿಂದ ಲಾಭವಿದೆ ಎಂದೇ ನಾವು ಇಲ್ಲಿದ್ದೇವೆ. ಬಾಳ್ವೆ ಬಂದಿರುವುದು ಅದರ ನಿರಾಕರಣೆಗಲ್ಲ. ಬಾಳ್ವೆ ಬಂದಿರೋದು, ಈ ಬದುಕು ಬಂದಿರೋದು, ಮತ್ತು ಈ ಬದುಕನ್ನು ನಾವು ಬಾಳ್ತಾ ಇದ್ದೀವಿ ಅಂದರೆ ಯಾವುದೋ ಪ್ರಯೋಜನ ಇದೆ ಅಂತಲ್ಲಿ. ಇದನ್ನು ಬಾಳ್ವೆ ಬಂದಿರೋದು ಅದರ ನಿರಾಕರಣೆಗಲ್ಲ, ಅದನ್ನು ಅನುಭವಿಸುವುದಕ್ಕೆ. ವ್ಯಕ್ತಿ ಜೀವನದ ವಿಕಾಸ ಬದುಕುವುದರಿಂದಲೇ ಆಗಬೇಕಾಗುತ್ತದೆ ಅಲ್ವಾ? ಒಬ್ಬ ವ್ಯಕ್ತಿ ಬದುಕುವುದರ ಮೂಲಕ ಅವನು ವಿಕಾಸ ಆಗ್ತಾನೆ, ಅಭಿವೃದ್ಧಿ ಆಗ್ತಾನೆ, ಪ್ರಗತಿ ಆಗ್ತಾನೆ ಅಂತ ಹೇಳ್ತಾ ಇರೋದು. ಬದುಕಿನಲ್ಲಿ ಜೀವಿ ಎಷ್ಟೆಷ್ಟು ಹೆಚ್ಚಾಗಿ ಸೂಕ್ಷ್ಮವಾಗಿ ಬದುಕನ್ನು ಸವಿಯುವ ಶಕ್ತಿಗಳನ್ನು ಬೆಳೆಸಿಕೊಳ್ಳುತ್ತಾನೋ ಅಷ್ಟೆಷ್ಟು ಹೆಚ್ಚಾಗಿ ತನ್ನ ಅನುಭವಗಳಿಂದ ಪರಿಣಾಮಗೊಳ್ಳುತ್ತಾನೆ. ಎಷ್ಟೆಷ್ಟು ಚೆನ್ನಾಗಿ ಬದುಕುತ್ತಾ ಹೋಗ್ತಾ ಇದ್ದಾನೋ, ಎಷ್ಟೆಷ್ಟು ಅನುಭವಗಳನ್ನು ಪಡ್ಕೊಳ್ತಾ ಹೋಗ್ತಾನೋ ಅಷ್ಟೆಷ್ಟು ಅನುಭವಗಳಿಂದ ಅವನು ಪರಿಣಾಮಿ ಆಗ್ತಾ ಹೋಗ್ತಾನೆ ಅಂತ ಹೇಳ್ತಾ ಇರೋದು. ಅವನು ತನ್ನ ಶಕ್ತಿಗಳನ್ನು ಬೆಳೆಯಿಸಿ ಎಷ್ಟೆಷ್ಟು ವಿಸ್ತಾರವಾದ ಬಾಳುವಾಗಿ ಎದೆಯೊಡ್ಡುತ್ತಾನೆಯೋ ಅಷ್ಟೆಷ್ಟು ಬಹುಮುಖವಾದ ಪ್ರಯೋಜನಕಾರಿಯಾದ ಅನುಭವಗಳನ್ನು ಅವನು ಪಡೆಯಬಹುದು. ಬದುಕನ್ನು ಬಂದಂಗೆ ಸ್ವೀಕರಿಸ್ತಾ ಹೋದಾಗ ಅವುಗಳಿಂದ ನಮಗೆ ದಕ್ಕುವಂಥ ಹೊಸ ಅನುಭವಗಳನ್ನು ಪಡ್ಕೊಳ್ತಾ ಹೋಗ್ತೀವಿ. ಆ ಅನುಭವಗಳನ್ನು ಪಡ್ಕೊಳ್ತಾ ಹೋದಾಗ ಅವನು ಹೆಚ್ಚು ಪ್ರಯೋಜನವನ್ನು ಪಡ್ಕೊಳ್ತಾನೆ ಅಂತ. ಬದುಕಿನಲ್ಲಿ ಬರುವಂತಹ ಇನ್ನಿಲ್ಲದ ವ್ಯವಸ್ಥೆಗಳನ್ನು ಎದುರಿಸುತ್ತಾ ಹೋದಾಗ, ಅವುಗಳಿಗೆ ಎದೆಯೊಡ್ಡುತ್ತಾ ಹೋದಾಗ ನಮ್ಗೆ ಈ ರೀತಿಯ ಅನುಭವಗಳು ಸಾಧ್ಯ ಅಂತ ಹೇಳ್ಬಿಟ್ಟು ಮಾತಾಡೋದು. ವಿಸ್ತಾರವಾದ ಬಾಳ್ವೆ ಎಂಬ ಮಾತನ್ನು ವಿವರಿಸಬೇಕಾಗುತ್ತದೆ. ಈ ವಿಶಾಲವಾದ ಜೀವನ ತುಂಬ ದೊಡ್ಡ ಜೀವನ, ಇದು ಬದುಕ್ತಿರಬೇಕು. ತನ್ನನ್ನು ವಿಶ್ವದ ಇತರ ಜೀವಿ ಒಡವೆಗಳೊಡನೆ ಹೆಚ್ಚಾದ ಪರಿಚಯಕ್ಕೆ ಅವಕಾಶ ಕೊಡುವ ಎಲ್ಲ ನಡತೆ ಪ್ರಸಂಗಗಳನ್ನು ನಾನು ವಿಸ್ತಾರವಾದ ಬಾಳ್ವೆ ಎಂದು ತಿಳಿಯುತ್ತೇನೆ. ಶಿವರಾಮ ಕಾರಂತ ಹೇಳೋದು ಇದನ್ನು ನೋಡಿ ಇವರು ಹೇಳ್ತಾ ಇರೋದು, ತನ್ನನ್ನು ವಿಶ್ವದ ಇತರ ಜೀವಿ ಒಡವೆಗಳೊಡನೆ ಹೆಚ್ಚಾದ ಪರಿಚಯಕ್ಕೆ ಅವಕಾಶ ಕೊಡುವ ಎಲ್ಲ ನಡತೆ ಪ್ರಸಂಗಗಳನ್ನು ನಾನು ವಿಸ್ತಾರವಾದ ಬಾಳ್ವೆ ಎಂದು ತಿಳಿಯುತ್ತೇನೆ. ಇನ್ನು ಅನುಭವ ಎಂಬ ಮಾತನ್ನು ವಿಷದಗೊಳಿಸುವ. ಅನುಭವ ಅಂದರೆ ಏನು, ಯಾವ ಥರ, ಅದನ್ನು ಮಾತಾಡ್ತೀನಿ ಅಂತ ಹೇಳ್ತಾ ಇರೋದು. ವಸ್ತುಗಳ ರೂಪದಿಂದ, ಆಕಾರ, ಬಣ್ಣಗಳಿಂದ ದೊರೆಯುವ ಯಾವತ್ತೂ ಪ್ರೇರಣೆಗಳು ಸೌಂದರ್ಯಾನುಭವಗಳೇ. ನಿಜವಾಗ್ಲೂ ಅವು ಸೌಂದರ್ಯಾನುಭವಗಳೇ. ಗೀತ, ಗಾನ, ಆರ್ಭಟೆ, ಅಬ್ಬರ ಮೊದಲಾದ ಯಾವೆಲ್ಲ ಬಗೆಯ ಧ್ವನಿಗಳಿಂದ ಪ್ರೇರಿತವಾಗುವ ಭಾವನೆಗಳು ಶ್ರವಣದ ಅನುಭವಗಳು. ಇವೆಲ್ಲ ಒಂದು ಕಣ್ಣಿಗೆ ಸಿಗುವಂತಹ ಅನುಭವ, ಇನ್ನೊಂದು ಕಿವಿಗೆ ಸಿಗುವಂಥ ಅನುಭವ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಇದರಂತೆ ರಸನೆಯ ಅನುಭವಗಳು ನಾಲಿಗೆಗೆ ಹತ್ತುವಂತಹ ಅನುಭವ ಅಂತ. ಇದು ಮೂಗುಗೆ ಮತ್ತು ನಾಲಿಗೆಗೆ ಗಂಧದ ಅನುಭವಗಳು, ಸ್ಪರ್ಶದ ಅನುಭವಗಳೂ ಇವೆ. ಈ ರೀತಿಯ ಅನುಭವಗಳು ಇದ್ದಾವೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಮುಂದಕ್ಕೆ ನೋಡಿ, ಈ ಎಲ್ಲ ಬಗೆಯ ಪ್ರೇರಣೆಗಳು, ಈ ಎಲ್ಲ ಬಗೆಯಿಂದಲೂ ಕೂಡ ಮನುಷ್ಯನಿಗೆ ಪ್ರೇರಣೆ, ಪ್ರಭಾವ ಅನ್ನುವಂಥ ಸಿಕ್ಕುತ್ತೆ ಅಂತ.
ಮನಸ್ಸಿನ ಮೇಲೆ ಬಿಡಿಬಿಡಿಯಾದ ಇಲ್ಲವೇ ಸಾಮೂಹಿಕವಾದ ಪರಿಣಾಮ ಉಂಟು ಮಾಡುತ್ತವೆ. ಈ ರೀತಿಯ ಸಾಮೂಹಿಕ ಮತ್ತು ಬಿಡಿಬಿಡಿಯಾದಂತಹ ಯಾವುದಾದ್ರೂ ಒಂದು ಪರಿಣಾಮವನ್ನು ಉಂಟು ಮಾಡ್ತವೆ. ಭಾವನೆಗಳನ್ನು, ಯೋಚನೆಗಳನ್ನು, ತರ್ಕಗಳನ್ನು ಪ್ರೇರಿಸುತ್ತವೆ. ನೋಡಿ, ಪ್ರೇರಿಸುತ್ತವೆ ಅಂತಂದರೆ ಪ್ರಭಾವಿಸುತ್ತವೆ ಅಂತ ಹೇಳ್ತಾರೆ. ಅವುಗಳ ಪರಿಣಾಮವಾಗಿ ಅನುಕಂಪ, ಕರುಣೆ, ಶಾಂತಿ, ಆಹ್ಲಾದ ಮೊದಲಾದ ಹೆಚ್ಚಿನ ಸೊಗಸುಗಳಿಗೆ ಕಾರಣವಾಗುತ್ತವೆ. ಅವುಗಳ ಕಾರಣದಿಂದಾಗಿ ಈ ರೀತಿಯ ಪ್ರಕ್ರಿಯೆಗಳಿಗೆ ಅವು ಕಾರಣ ಆಗ್ತವೆ ಅಂತ. ಒಳಗಿನ ಈ ಎಲ್ಲ ಸುಖ, ಸಂತೋಷ, ತಳಮಳ ಇವುಗಳು ಸ್ವತಂತ್ರವಲ್ಲ. ಹೃದಯ ರಾಜ್ಯದ ಈ ಪರಿಣಾಮಗಳನ್ನೇ ನಾವು ಅನುಭವಗಳೆನ್ನಬಹುದಾದಲ್ಲಿ ಅವನ್ನು ನಿರ್ಮಿಸಲು ಮನಸ್ಸು, ಅವನ್ನು ಕೆಲಸಕ್ಕೆ ತೊಡಗಿಸಲು ಇಂದ್ರಿಯಗಳು ನಮಗೆ ತೀರಾ ಅವಶ್ಯ. ವಿಶ್ವಕ್ಕೂ ವ್ಯಕ್ತಿಗೂ ಸಂಬಂಧವನ್ನು ಉಂಟು ಮಾಡುವ ಹೆದ್ದಾರಿಯೇ ಅನುಭವ. ಅನುಭವ ಅಂದರೆ ಏನು ಅಂಥೇಳಿ ಮಾತಾಡಿದ್ರೆ, ಯಾರಾದರೂ ಕೇಳಿದ್ರೆ ಏನು ಅದರ ಅರ್ಥ ಹೇಳ್ತಾ ಇರೋದು ನೋಡಿ ಎಷ್ಟು ಸೊಗಸಾಗಿ ಹೇಳ್ತಾರೆ. ವಿಶ್ವಕ್ಕೂ ವ್ಯಕ್ತಿಗೂ ಸಂಬಂಧವನ್ನು ಉಂಟು ಮಾಡುವ ಹೆದ್ದಾರಿಯೇ ಅಂದರೆ ದಾರಿಯೇ ಅನುಭವ. ವಿಶ್ವಕ್ಕೂ ಮತ್ತು ವ್ಯಕ್ತಿಗೂ ಸಂಬಂಧವನ್ನು ಕಲ್ಪಿಸೋದಿದೆಯಲ್ಲ, ಆ ಹೆದ್ದಾರಿಯೇ ಅನುಭವ ಅಂತ ಹೇಳ್ತಾರೆ. ಇಂದ್ರಿಯಗಳನ್ನು, ಅವುಗಳ ಕೆಲಸವನ್ನು, ಅವುಗಳ ವಿಹಾರ ಕ್ಷೇತ್ರವನ್ನು ಅಲ್ಲಗಳೆಯುವವನು ತನಗೆ ತಿಳಿಯದಂತೆ ಹೃದಯ ರಾಜ್ಯವನ್ನು ನಿರಾಕರಿಸುತ್ತಾನೆ. ನೋಡಿ ಎಷ್ಟು ಚೆನ್ನಾಗಿದೆ ಅದು ಅಂತಂದರೆ, ಇಂದ್ರಿಯಗಳನ್ನು, ಅವುಗಳ ಕೆಲಸವನ್ನು, ಅವುಗಳ ವಿಹಾರ ಕ್ಷೇತ್ರವನ್ನು ಅಲ್ಲಗಳೆಯುವವನು ತನಗೆ ತಿಳಿಯದಂತೆ ಹೃದಯ ರಾಜ್ಯವನ್ನು ನಿರಾಕರಿಸ್ತಾನೆ. ಇಂದ್ರಿಯಗಳ ಅನುಭವವನ್ನು ನಿರಾಕರಿಸುವವನು ಹೃದಯ ಸಾಮ್ರಾಜ್ಯದ ಅನುಭವವನ್ನು ನಿರಾಕರಿಸ್ತಾನೆ ಅಂತ ಹೇಳ್ತಾನೆ. ಅದು ಎಂಥ ಭಕ್ತನೂ ದೈವಿಕನೂ ವಿರಕ್ತನೂ ಉಣ್ಣುತ್ತಾನೆ ಅಲ್ವೇನ್ರಿ? ಎಂಥ ಭಕ್ತನೂ ದೈವಿಕನೂ ವಿರಕ್ತನೂ ಉಣ್ಣುತ್ತಾನೆ, ಉಡುತ್ತಾನೆ, ನೋಡುತ್ತಾನೆ ಅಲ್ವಾ? ವಿರಕ್ತ, ವೈರಾಗಿ ಅಂತ ಅನ್ಸ್ಕೊಂಡವನು ಕೂಡ, ಅಂಥವನು ಕೂಡ ಎಂಥ ಭಕ್ತನು ದೈವಿಕನು ವಿರಕ್ತನು ಉಣ್ಣುತ್ತಾನೆ, ಉಡುತ್ತಾನೆ, ನೋಡುತ್ತಾನೆ, ಸವಿಯುತ್ತಾನೆ ಅಲ್ವಾ? ಈ ಎಲ್ಲ ಅನುಭವಗಳನ್ನು ಪಡ್ಕೋತಾನೆ ಅವನು. ಎಂಬುದರಿಂದಲೇ ಬದುಕನ್ನು ನಿರಾಕರಿಸುತ್ತಿದ್ದೇನೆ ಎಂದು ಬಾಯಿ ಮಾತಿನಿಂದ ಆತ ನುಡಿಯುತ್ತಲಿದ್ದರೂ ಕಾರ್ಯರೂಪದಲ್ಲಿ ಬೇರೆಯೇ ತೆರನಾಗಿ ಬಾಳುತ್ತಿದ್ದಾನೆ. ನಾನು ಸರ್ವಸಂಗ ಪರಿತ್ಯಾಗಿ ಅಂಥೇಳಿ ಹೇಳುತ್ತಲೇ ಎಂಥ ಭಕ್ತನಾಗಿದ್ರೂ ಕೂಡ, ಎಂಥ ದೈವಿಕನಾಗಿದ್ರೂ ಕೂಡ, ಎಂಥ ವಿರಕ್ತನಾಗಿದ್ರೂ ಕೂಡ ಅವನು ಕೂಡ ಊಟ ಮಾಡ್ತಾನೆ, ಅವನು ಕೂಡ ಬಟ್ಟೆ ಹಾಕೋತಾನೆ, ಅವನು ಕೂಡ ನೋಡುತ್ತಾನೆ, ಅವನು ಕೂಡ ಸವಿಯುತ್ತಾನೆ ಎಂಬುವ ಮಾತನ್ನು ನಾವು ನಿರಾಕರಿಸುವಂತಿಲ್ವಲ್ಲ ಅಂತೇಳಿ ಮಾತಾಡ್ತಾರೆ. ಎಷ್ಟು ಸೊಗಸಾದಂಥ ಅನುಭವವನ್ನು ಮಾತಾಡ್ತಾರೆ ನೋಡಿ. ಪ್ರಾಪಂಚಿಕನೆಂಬುವನು ಎಂದೂ ಪೂರ್ಣ ಪ್ರಾಪಂಚಿಕನಾಗಿರುವುದಿಲ್ಲ. ನಾನು ಅಲೌಕಿಕ ಜೀವನವನ್ನು ಮಾಡ್ತಿರ್ತೀನಿ ಅಂತ ಹೇಳೋನು ಅಲೌಕಿಕ ಜೀವನವನ್ನು ಪೂರ್ಣ ಅನುಭವಿಸ್ತಾ ಇರಲ್ಲ. ಹಾಗೆ ಲೌಕಿಕ ಜೀವನವನ್ನು ನಾನು ಸಂಪೂರ್ಣವಾಗಿ ಅನುಭವಿಸ್ತೀನಿ ಅನ್ನೋನು ಲೌಕಿಕ ಜೀವನವನ್ನು ಪೂರ್ಣವಾಗಿ ಅನುಭವಿಸ್ತಾ ಇರಲ್ಲ. ಒಬ್ಬರ ವಿಳಾಸದಲ್ಲಿ ಮತ್ತೊಬ್ಬರು ಇರಬಹುದು, ಒಟ್ಟಾರೆ ಮಾತು ಅನ್ಯಾಯ ಅಂತ ಮಾತಾಡ್ತಾರಲ್ಲ, ಹಾಗೆ ಇಲ್ಲಿ ಪ್ರಾಪಂಚಿಕನೆಂಬುವವನು ಅಂದರೆ ಲೌಕಿಕ ಜೀವನವನ್ನು ನಡೆಸೋವನು ಅಂತ. ಈ ಪ್ರಪಂಚದ ಎಲ್ಲ ರೀತಿಯ ಜಂಜಡಗಳನ್ನು ಜೊತೆ ಸೇರಿಕೊಂಡು ಬದುಕೋನ್ನ ಪ್ರಾಪಂಚಿಕ ಅಂತ ಕರೀತಾರೆ. ಪ್ರಾಪಂಚಿಕನೆಂಬವನು ಎಂದೂ ಪೂರ್ಣ ಪ್ರಾಪಂಚಿಕನಾಗಿರುವುದಿಲ್ಲ. ಪ್ರಪಂಚದ ಜಂಜಡಗಳಲ್ಲಿ ಸಿಕ್ಕಾಕೊಂಡಿರೋನು ಕೂಡ 100ಕ್ಕೆ 100ರಷ್ಟು ಅದರೊಳಗಡೆ ಸಿಕ್ಕಾಕೊಂಡಿರಲ್ಲ. ಅದರಿಂದ ವಿಮುಕ್ತತೆಯನ್ನು ಸಾಧಿಸಿ ಅಧ್ಯಾತ್ಮ ಸುಖವನ್ನು ಅನುಭವಿಸುವಂಥ ಗುಣವನ್ನು ಇಟ್ಕೊಂಡಿರ್ತಾನೆ. ಹಾಗೆಯೇ ವಿರಕ್ತನೆಂಬುವನು 100% ವಿರಕ್ತನಾಗಿರಲು ಶಕ್ಯವೂ ಇಲ್ಲ. ಹಾಗೆಯೇ ಅಲೌಕಿಕತೆಯನ್ನು ಅನುಭವಿಸುವವನು ಕೂಡ 100ಕ್ಕೆ 100ರಷ್ಟು ಅಲೌಕಿಕ ಅನುಭವವನ್ನು ಅನುಭವಿಸೋದಕ್ಕೆ ಸಾಧ್ಯವೂ ಇಲ್ಲ ಅಂತ ಹೇಳ್ತಾ ಇದ್ರು. ಆಗಿರಲು ಬದುಕಿರುವಾಗ ಕಣ್ಣು ಕಾಣದಿರಬೇಕು. ಇಲ್ಲ ನಿಜವಾಗ್ಲೂ ಅವನು ಇದನ್ನು ಅನುಭವಿಸ್ತಾ ಇಲ್ಲ, ಅವನು ಹಂಗೆ ಅವನೇ ಅಂತಂದರೆ ನಿಜವಾಗ್ಲೂ ಅವನು ಹಿಂಗಿದ್ರೆ ಮಾತ್ರ ಅದಲ್ಲ ಸಾಧ್ಯ ಆಗೋದು. ಹಾಗಿರಲು ಬದುಕಿರುವಾಗ ಅವನು ಬದುಕಿರ್ಬೇಕಾದ್ರೆ ಹಂಗೆ ಇದ್ದ ಅಂತಂದರೆ ಅವನು ನಿಜವಾಗ್ಲೂ ಕಣ್ಣು ಕಾಣದೇ ಇರಬೇಕು, ಕಿವಿ ಕೇಳದೇ ಇರಬೇಕು, ಮೂಗು ಮೂಸದಿರಬೇಕು. ಇದ್ದರಾಯಿತು ಇಲ್ಲದಿದ್ದರಾಯಿತು ಎನ್ನುವುದನ್ನು ವಿರಕ್ತಿ ಎಂದು ನಾವು ತಿಳಿಯಬೇಕಾಗಿಯೇ ಇಲ್ಲ. ಇದ್ದಾಗ ಸವಿಯುವ ಶಕ್ತಿ ಶೂನ್ಯವಾಗುವುದಿಲ್ಲ. ಇದ್ದಾಗ ಸವಿಯುವಂಥ ಶಕ್ತಿ ಶೂನ್ಯವಾಗೋದಿಲ್ಲ ಅಲ್ವೇನ್ರಿ? ಅನುಭವಿಸಿಯೇ ತೀರುತ್ತೇವೆ. ಇದು ಬಹಳ ಮುಖ್ಯವಾದಂಥ ಅಂಶ ಅವ್ರು ಮಾತಾಡ್ತಾ ಇರೋದು. ಪರಾನುಭವ, ಸ್ವಾನುಭವ ಅನ್ನುವಂಥ ವಿಷಯವನ್ನು ಮಾತಾಡಿ ನಮ್ಗೆ ಇನ್ನೊಂದಷ್ಟು ಅನುಭವವನ್ನು ಮಾಡ್ತಾರೆ.
ಮನುಷ್ಯನ ಅನುಭವಗಳು ಎರಡು ಬಗೆಯಿಂದ ಹೆಚ್ಚುತ್ತವೆ. ಯಾವ ರೀತಿ? ತಾನೇ ಬದುಕಿನ ಸಂಸರ್ಗದಿಂದ ದೊರಕಿಸಿಕೊಳ್ಳುವ ಅನುಭವಗಳು ಒಂದು ಬಗೆ, ಇನ್ನೊಂದು ಬಗೆ ಯಾವುದು ಅಂದರೆ ಪರಿಣಿತರ ಅನುಭವಗಳನ್ನು ಓದಿ ಕೇಳಿ ತಿಳಿಯುವುದು. ಆದರೆ ಈ ಎರಡನೆಯ ವರ್ಗದ ಅನುಭವ ನಮಗೆ ಉಪಯುಕ್ತವಾಗಲು, ನಮ್ಮಲ್ಲಿ ಅರಗಲು ಸ್ವಂತ ಅನುಭವಗಳ ಸಾಮ್ಯವಾದರೂ ಬೇಕು. ಮನುಷ್ಯನಿಗೆ ಎರಡು ರೀತಿಯಿಂದ ಅನುಭವ ಆಗ್ತದೆ. ಒಂದು ತನಗೆ ಆಗುವಂಥ ಅನುಭವ, ಇನ್ನೊಂದು ಓದುವುದರ ಮೂಲಕ, ಕೇಳುವುದರ ಮೂಲಕ, ನೋಡುವುದರ ಮೂಲಕ ಆಗುವಂಥ ಅನುಭವ. ಹೀಗೆ ಕೇಳುವ, ನೋಡುವ, ಓದುವ ಅನುಭವಗಳು ತನಗೆ ಆದಂಥ ಅನುಭವಗಳಿದ್ದಾಗ ಮಾತ್ರ ಆ ಸಾಮ್ಯತೆಯನ್ನು ಹೊಂದಾಣಿಕೆ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅಂತ ಮಾತಾಡ್ತಾ ಇರೋದಿಲ್ಲ. ನಮ್ಮ ಅನುಭವಗಳಿಗೂ ನಾವು ಕೇಳಿ ತಿಳಿಯುವ ಅನುಭವಗಳಿಗೂ ಹೊಂದಿಕೆ ಇಲ್ಲವಾದರೆ ಅವು ನಮಗೆ ಹೆಚ್ಚಿನದೇನನ್ನು ಕೊಡಲಾರವು. ಗ್ರಹಗಳಲ್ಲಿ ಜೀವಕೋಟಿ ಇದೆ ಎಂದರೂ ಅದೇನೆಂದು ನಮಗೆ ತಿಳಿಯದಿರುವ ಮಾದರಿಯಲ್ಲಿ ಈ ಅನುಭವಗಳಾಗುತ್ತವೆ. ಬೇರೆ ಯಾವುದೋ ಗ್ರಹದಲ್ಲಿ ಜೀವಕೋಟಿಗಳಿದ್ದಾವೆ ಅಂತ ಹೇಳಿದ್ರೆ ನಾವು ಅದನ್ನು ಕಂಡಿಲ್ಲ, ಏನೂ ಇಲ್ಲ. ಅವ್ರು ಹೇಳಿದ್ರಲ್ಲ, ಆ ಮಾತಿನ ಅನುಭವ ಎಷ್ಟು ಸತ್ಯ ಅಂತ ನಾವು ನಂಬ್ಕೋತೀವೋ ಹಂಗಾಗೋಗುತ್ತೆ. ನಮಗೆ ನೇರವಾಗಿ ಆಗುವಂಥ ಅನುಭವಕ್ಕೂ ಇತರರು ಹೇಳಿ ನಮಗೆ ಅನುಭವ ಕೊಡುವಂಥದ್ದಕ್ಕೂ ವ್ಯತ್ಯಾಸ ಇದೆ ಅನ್ನುವಂಥದ್ದನ್ನು ಇಷ್ಟು ಸೊಗಸಾಗಿ ನಮಗೆ ಅರ್ಥ ಮಾಡಿಸ್ತಾ ಇದ್ದಾರೆ ನೋಡಿ. ಸ್ವಂತ ಅನುಭವ ಪುಷ್ಟನಾದವನು ಪರರ ಅನುಭವಗಳನ್ನು ತೂಗಿ ತನಗಿಲ್ಲದ ಅನುಭವಗಳನ್ನು ತಿಳಿಯಲು ಪೂರ್ವ ಸಿದ್ಧತೆ ಪಡೆಯಬಹುದು. ನೋಡಿ, ಸ್ವಂತ ಅನುಭವ ಪುಷ್ಟನಾದವನು, ಸ್ವಂತ ಅನುಭವದಿಂದ ಹೆಚ್ಚು ಪರಿಣಾಮಿಯಾದವನು ಪರರ ಅನುಭವಗಳನ್ನು ತೂಗಿ ತನಗಿಲ್ಲದ ಅನುಭವಗಳನ್ನು ತಿಳಿಯಲು ಪೂರ್ವ ಸಿದ್ಧತೆ ಪಡೆಯಬಹುದು. ಈ ರೀತಿಯ ಅನುಭವ ಬುದ್ಧಿವಂತಿಕೆ ಅವನಿಗೆ ಲಭಿಸುತ್ತೆ. ಬೇರೊಂದು ಅನುಭವದಿಂದ ತನಗೆ ಬಂದ ಅನುಭವದ ತೂಕವನ್ನು ಇನ್ನೂ ಚೆನ್ನಾಗಿ ಮಾಡಿಕೊಳ್ಳಲು ಸಹಾಯವಾಗಬಹುದು ಅಲ್ವೇನ್ರಿ? ಬೇರೊಂದು ಅನುಭವದಿಂದ ತನಗೆ ಆದಂಥ ಅನುಭವವನ್ನು ತೂಗಿ ನೋಡೋದಕ್ಕೆ, ಗೊತ್ತಾಯ್ತಾ, ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅದು ಸಹಾಯ ಆಗ್ಬೋದು. ವಿಶಾಲ ಜೀವನ ಅನ್ನುವಂಥ ತಲೆಬರಹದ ಅಡಿಯಲ್ಲಿ ಇನ್ನಷ್ಟು ಚೆನ್ನಾಗಿ ಮಾತಾಡ್ತಾರೆ. ನಮಗೆ ಬದುಕಿನಿಂದ ಉಪಯೋಗವಾಗಬೇಕಾದರೆ, ಜ್ಞಾನ ದೊರೆಯಬೇಕಾದರೆ ಜೀವನ ಆದಷ್ಟು ಹೆಚ್ಚು ವಿಶಾಲವಾಗಬೇಕು. ಜೀವನ ಯಾವಾಗಲೂ ವಿಶಾಲವಾಗಬೇಕು ಅಂದರೆ ವಿಶಾಲವಾದ ದೃಷ್ಟಿಕೋನ ಇರಬೇಕು. ಸುಮ್ಮನೆ ವಿಶಾಲ ಆಗ್ಬಿಡಲ್ಲ. ಅದು ನಮಗೆ ಬದುಕಿನಿಂದ ಉಪಯೋಗವಾಗಬೇಕಾದ್ರೆ, ಜ್ಞಾನ ದೊರೆಯಬೇಕಾದ್ರೆ ಜೀವನ ಆದಷ್ಟು ಹೆಚ್ಚು ವಿಶಾಲವಾಗಬೇಕು. ಸಮಾಜದವರನ್ನು ಮೀರಿಸಿ ಅದು ಮನುಷ್ಯ ಕುಟುಂಬಕ್ಕೆ ಹರಿಯಬೇಕು. ಅಲ್ಲಿಯೂ ಮೇರೆಯನ್ನು ಹೊಂದದೆ ಜೀವ ಕುಟುಂಬಕ್ಕೂ ಯಾವತ್ತೂ ಸೃಷ್ಟಿಗೂ ವಿಶಾಲಿಸಲು ಪ್ರಯತ್ನಿಸಬೇಕು. ವಿಶ್ವದ ಗುಟ್ಟೆಲ್ಲ ಇದರಿಂದ ನಮ್ಮ ಕರಗತವಾಗುವುದೆಂಬ ಆಸೆ ಬೇಡ. ವಿಶ್ವದ ಗುಟ್ಟೆಲ್ಲ ಇದರಿಂದ ನಮ್ಮ ಕರಗತ ಆಗ್ಬಿಡುತ್ತೆ ಅನ್ನೋಂಥ ಆಸೆ ಬೇಡ. ಇಲ್ಲ, ಸಾಧ್ಯನೂ ಇಲ್ಲ. ನಮ್ಮ ಶಕ್ತಿಗಳಿಗೂ ಮಿತಿ ಇದೆ. ನಮ್ಮ ಶಕ್ತಿಗಳಿಗೂ ಮಿತಿ ಇದೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅವುಗಳ ಎಟುಕಿನ ದೂರಕ್ಕೂ ಒಂದು ಮಿತಿ ಇದೆ. ನಾವು ಅನುಭವ ಮಾಡಿಕೊಳ್ಳುವಂತಹ ಪರಿಧಿಗೂ ಕೂಡ ಒಂದು ಮಿತಿ ಇದೆ ಅಂತ ಹೇಳ್ತಾ ಇರೋದು. ಆ ದೂರದ ತನಕ ಹೋಗಲು ನಾವು ಹಿಂಜರಿಯಬೇಕಾಗಿಲ್ಲ. ಆದರೆ ನಮಗಾಗುವ ಅನುಭವವನ್ನು ಪಡ್ಕೊಳ್ಳೋದಕ್ಕೆ ಎಷ್ಟು ದೂರ ಕ್ರಮಿಸಬೇಕೋ ಅಷ್ಟು ದೂರ ಹೋಗುವುದಕ್ಕೆ ನಾವು ಹೆದರಬೇಕಾಗಿಲ್ಲ. ಹೋಗಬೇಕು, ಅನುಭವ ಮಾಡ್ಕೊಳ್ಬೇಕು. ದಕ್ಕಲಿಲ್ಲ ಅಲ್ಲಿ ಎಲ್ಲವೂ ಆಗೋಗುತ್ತೆ ಅಂತಲ್ಲ, ಆದರೆ ಆ ಪ್ರಯತ್ನವನ್ನು ನಾವು ಮಾಡಬೇಕು ಅಂತ ಹೇಳ್ತಾ ಇರೋದು. ಅದಕ್ಕೂ ಮೀರಿದ ರಾಜ್ಯವನ್ನು ಬಿಡುವ, ಅದಕ್ಕೂ ಮೀರಿದ ರಾಜ್ಯವನ್ನು ನಾವು ಬಿಟ್ಟುಬಿಡೋಣ. ಮುಂದಕ್ಕೆ ನೋಡಿ, ಬೇಕಾದ ಸಂಸಾರ. ಎಷ್ಟು ಚೆನ್ನಾಗಿದೆ ನೋಡಿ ಇದನ್ನೆಲ್ಲ. ಹೀಗೆ ಬದುಕಿ ತಿಳಿಯಬಹುದಾದ ಪ್ರಪಂಚವನ್ನು ಕಾಣ ಬಯಸದ ವ್ಯಕ್ತಿಯು ಸಂಕುಚಿತ ವ್ಯಕ್ತಿ ಆಗ್ಬಿಡ್ತಾನೆ. ಹೀಗೆ ಬದುಕಿ ತಿಳಿಯಬಹುದಾದ ಪ್ರಪಂಚವನ್ನು ಕಾಣ ಬಯಸದ ವ್ಯಕ್ತಿತ್ವವನ್ನು ಇಟ್ಕೊಂಡವನು ಸಂಕುಚಿತ ವ್ಯಕ್ತಿಯಾಗೋಗ್ತಾನೆ. ಬದುಕನ್ನು ಸವಿಸ್ತಾರವಾಗಿ ಕಾಣುವಂತಹ, ನೋಡುವಂತಹ, ಅನುಭವಿಸುವಂಥ ಗುಣ ಇರೋವನು ಮಾತ್ರ ವಿಶಾಲ ಮನೋಭಾವದವನಾಗ್ತಾನೆ. ಅವನ ಜೀವನ ಬರಡಾಗುತ್ತದೆ ಇದರಿಂದ ಸಂಕುಚಿತನಾಗೋದ್ರೆ. ಪ್ರಪಂಚದಲ್ಲಿ ಬಾಳಲು ಅವಕಾಶ ದೊರಕಿರುವಾಗ, ತಿಳಿಯಲು ಸಾಧನಗಳಿರುವಾಗ ಅವೇ ವ್ಯರ್ಥವೆನ್ನುವುದು ಏತರ ಮಾತು. ಇಷ್ಟೆಲ್ಲ ಅನುಕೂಲಗಳಿರಬೇಕಾದ್ರೆ ಅವುಗಳನ್ನೆಲ್ಲ ವ್ಯರ್ಥ ಅನ್ನೋದಿದೆಯಲ್ಲ, ಅದು ಯಾವ ಥರ ಮಾತ್ರಿ?
ಪ್ರಪಂಚ ಒಂದು ಬಂಧನ, ಅಲ್ಲಿರುವುದೇ ಒಂದು ತೊಳಲಾಟ ಎನ್ನುವುದು ಜಾಣ್ಮೆಯೇ? ಹಂಗನ್ನೋದು ಜಾಣ್ಮೆನಾ? ಪೆದ್ದುತನ ಅಲ್ವಾ? ದೇವರನ್ನು ಒಪ್ಪುವವರು ಈ ತೊಳಲಾಟಕ್ಕೆ ದೇವರೇ ನಮ್ಮನ್ನು ತೊಡಗಿಸಿದನೆಂದರೆ ಏನು ಭೂಷಣ? ದೇವರನ್ನು ನಂಬುವವರು, ದೇವರನ್ನು ಒಪ್ಪುವವರು ಅಥವಾ ನಂಬುವವರು ತೊಳಲಾಟಕ್ಕೆ ದೇವರೇ, ಈಗ ನಮ್ಗೆ ಆಗ್ತಾ ಇರುವಂಥ ಎಲ್ಲ ಕಷ್ಟಕ್ಕೂ ದೇವರೇ ಕಾರಣ ಅಂಥೇಳಿ ನಮ್ಮನ್ನು ತೊಡಗಿಸಿದನೆಂದರೆ ಏನು ಭೂಷಣ? ದೇವರನ್ನ ಹೇಗೆ ಗೌರವಿಸ್ದಂಗಾಯ್ತು? ನಮ್ಮ ಕರ್ಮ ಇದಕ್ಕೆ ಕಾರಣವೆಂದರೆ ಆಗ ಕರ್ಮಕ್ಕೆ ಕಾರಣನಾದ ದೇವರೇ ಅದಕ್ಕೂ ಕಾರಣನೆನ್ನುವ ತತ್ವ ಸ್ಥಾಪನೆಯಾಗದೆ, ಇಲ್ಲ ನಮ್ಮ ಕರ್ಮ ಕಾರಣ ಅಂತಂದ್ರೂ ಕೂಡ ಆ ಕರ್ಮಕ್ಕೆ ಕಾರಣ ಆದವನು ಯಾರೋ? ದೇವರು ಅಲ್ವಾ? ಅವನೇ ಕಾರಣ ಅಂತ ಆಗೋಗೋದಿಲ್ವಾ? ಸೃಷ್ಟಿಗೆ ನಿರ್ಮಾಣಕನಿರುವಲ್ಲಿ ಅನವಶ್ಯಕವಾದ ಇಲ್ಲವೇ ಕಿತ್ತೊಗೆಯಬೇಕಾದ ಸಂಸಾರವನ್ನು ಅವನು ರಚಿಸಿದನು ಎನ್ನುವುದು ಸರಿಯಲ್ಲ. ನೋಡಿ, ಅನವಶ್ಯಕವಾದ ಇಲ್ಲವೇ ಕಿತ್ತೊಗೆಯಬೇಕಾದ ಸಂಸಾರವನ್ನು ಅವನು ರಚಿಸ್ತಾ ಅನ್ನುವಂಥದ್ದು ಇದೆಯಲ್ಲ, ಅದು ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇರೋದು. ಅವನು ಬದುಕೆಂಬ ಮಾಯೆಯನ್ನು ನಮ್ಮ ಮುಂದೆ ಹರಡಿರುವನಾದರೆ ಅವನೊಬ್ಬ ಉಪದ್ವಾಪಿ ಎಂದು ಎನಿಸಿಕೊಂಡಾನು. ಅವನು ನಮಗೆ ತೊಂದರೆ ಕೊಡೋವನೇ ಆಗೋಗಿದ್ದಾನೆ ಅಂತ ಅನ್ಸ್ಕೊಳ್ತಾನೆ ದೇವರು ಅಂತ ಹೇಳ್ತಾ ಇರೋದು. ಭಗವಂತ ನಿಜವಾಗ್ಲೂ ಹಂಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಿಚಾರವನ್ನು ಮಾತಾಡ್ತಾ ಇರೋದು. ಮುಂದಕ್ಕೆ ನೋಡಿ, ಅನಾನುಕೂಲತೆ ಅಂತಂದ್ರೆ ಏನು? ವ್ಯಕ್ತಿ ಪ್ರಪಂಚದೊಡನೆ ವಿಹರಿಸುವ ಬಗೆಯಲ್ಲಿ ಕೆಡುಕಿರ್ಬೋದು. ಅದರಿಂದ ಅವನಿಗೆ ಅನೇಕ ತೊಡಕುಗಳು ಇರಬಹುದು ಅಲ್ವಾ? ದುಃಖಗಳು ಬರಬಹುದು. ವ್ಯಕ್ತಿಯು ಯಾವ ಸಮಾಜದ ಅಂಗವೋ ಅದು ವ್ಯವಹರಿಸುವ ರೀತಿಯು ತಪ್ಪಾಗಿ ಸಾಗಿದರೂ ಇದೇ ರೀತಿಯ ಪರಿಣಾಮ ಆಗಬಹುದು. ಈ ದೊಡ್ಡ ವಿಶ್ವದ ವ್ಯಾಪಾರ ನಮ್ಮ ತಿಳಿವಿಗೆ ಸಿಗದಿರಬಹುದು. ಇಂತೆಲ್ಲ ಕಾರಣಗಳಿಂದ ಬದುಕು ನಮಗೆ ಅರ್ಥವಾಗದೆ ಹೋದರೆ, ಈ ರೀತಿಯ ಕಾರಣಗಳಿಂದ ಬದುಕು ನಮಗೆ ಅರ್ಥವಾಗದೆ ಹೋದರೆ, ಇಲ್ಲವೇ ಬದುಕಿನಲ್ಲಿ ಕ್ಲೇಶ ಉಂಟಾದರೆ, ಬದುಕಿನಲ್ಲಿ ತೊಂದರೆ ಅನ್ನುವಂಥದ್ದು ಏನಾದ್ರು ಉಂಟಾದರೆ ಅದರಿಂದ ಬದುಕೇ ನಿರರ್ಥಕ, ಮಾಯೆ, ಅದರಲ್ಲಿ ಮನವಿರಿಸುವುದು ತಪ್ಪು ಎಂದು ತೀರ್ಮಾನಿಸಬೇಕಿಲ್ಲ. ಆ ರೀತಿಯ ತಪ್ಪು ನಿರ್ಧಾರಕ್ಕೆ ಬರಬೇಕಾದಂಥ ಅಗತ್ಯ ಇಲ್ಲ ಅಂಥೇಳಿ ಮಾತಾಡ್ತಾ ಇರೋದು. ಎಷ್ಟು ಸೊಗಸಾಗಿದೆ ನೋಡಿ. ತೀರ್ಮಾನಿಸಬೇಕಿಲ್ಲ ಅಂತ. ಸಿಗದ್ದು ಉಳಿಯೋ ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ವಿಶ್ವದ ಇಂದಿನ ವ್ಯಾಪಾರವನ್ನೇ ಎಣಿಸುವ, ನೋಡೋಣ ಅಂತ ಅರ್ಥ, ಇನ್ನೇನು ಇಲ್ಲ. ಅದು ಎಷ್ಟು ದೊಡ್ಡದಾಗಿಲ್ಲ. ವಿಶ್ವದ ಇಂದಿನ ವ್ಯಾಪಾರವನ್ನೇ ನೋಡೋಣ, ಅದು ಎಷ್ಟು ದೊಡ್ಡದಾಗಿಲ್ಲ. ಏನು ಅದರಲ್ಲಿ ನಮಗೆ ಕಾಣಿಸುವುದು ಎಷ್ಟು ಸ್ವಲ್ಪ, ಕಾಣಿಸದೇ ಇರುವ ಅಂಶ ಎಷ್ಟು ಅಧಿಕ. ನಾವು ವಿಶ್ವದ ಈ ವ್ಯಾಪಾರವನ್ನು ಗಮನಿಸ್ತಾ ಹೋದಾಗ ನಮಗೆ ಕಾಣಿಸ್ತಾ ಇರೋದು ಸ್ವಲ್ಪವೇ, ಆದರೆ ನಮಗೆ ಕಾಣದೇ ಇರುವಂಥದ್ದು ಅಧಿಕವಾಗಿ ಉಳ್ಕೊಂಡಿದೆ. ಅದನ್ನೇ ಮಾತಾಡ್ತಾ ಇರೋದು. ಅವುಗಳಲ್ಲಿ ಕಾಣಿಸುವ ಸಂಗತಿಗಳಲ್ಲೂ ನಮಗಿರುವ ಪರಿಚಯ ಅಷ್ಟು ಕಡಿಮೆಯಾಗಿದೆ. ನಮ್ಮ ಕಾಣುವ ಕಣ್ಣುಗಳಿಗೆ ಅಷ್ಟು ಅಲ್ಪ ಶಕ್ತಿ ಇದೆ, ಅಷ್ಟು ಅಲ್ಪ ಶಕ್ತಿ ಇದೆ ಅಂತ ಮಾತಾಡ್ತಾ ಇರೋದು. ಭೂಮಿಯ ಎಷ್ಟೋ ಸಮೀಪದ ಒಡವೆಗಳು ಅವಕ್ಕೆ ಕಾಣವು. ಕೆಲವು ಬೆಳಕುಗಳು ಕಂಡರೆ ಕಾಣದ ಬೆಳಕುಗಳು ಬಹಳ. ವಸ್ತು ತೀರ ಸೂಕ್ಷ್ಮವಾದರೂ ಕಾಣಿಸದು, ತೀರ ದೂರವಾದುದು ಕಾಣಿಸದು. ವಸ್ತು ತುಂಬ ಸೂಕ್ಷ್ಮವಾದರೂ ಕಾಣಿಸಲ್ಲ, ತುಂಬ ದೂರ ಆದರೂ ಕಾಣಿಸಲ್ಲ ಅಂತ ಹೇಳ್ತಾ ಇರೋದು. ಕೈಯಲ್ಲೇ ಇರುವಂತಹ ವಸ್ತು ತುಂಬ ಸೂಕ್ಷ್ಮ ಆದರೆ ಕಾಣಿಸಲ್ಲ ರೀ, ಹಾಗೇನೆ ತುಂಬ ದೊಡ್ಡದು ದೂರದಲ್ಲಿದ್ದರೂ ಕಾಣಿಸಲ್ಲ ಅಂತ ಹೇಳ್ತಾ ಇರೋದು. ನಮ್ಮ ಶಕ್ತಿಯ ಅಳವಿಗೆ ಬಂದುದು ತೀರ ಸ್ವಲ್ಪ ಭಾಗವಾಗಿರುವಾಗ ಅದರ ಮೇಲಿಂದಲೇ ಬದುಕು ಮಾಯೆ, ಬಂಧನ ಎಂದು ನಿರ್ಧರಿಸುವ ಆತುರವೇಕೆ? ನಾವು ಇನ್ನೂ ಬದುಕನ್ನು ಸರಿಯಾಗಿ ಗ್ರಹಿಸ್ಕೊಂಡೇ ಇಲ್ಲದೆ ಇರೋ ಕಾರಣಕ್ಕೆ, ಅದು ನಮಗಿನ್ನೂ ಸರಿಯಾಗಿ ದಕ್ಕಿಲ್ಲದೆ ಇರೋ ಕಾರಣಕ್ಕೆ ಈ ಬದುಕನ್ನು ಬಂಧನ ಮಾಯೆ ಅನ್ನುವಂಥ ನಿರ್ಧಾರಕ್ಕೆ ಬರೋದಾದರೂ ಏನು ಪ್ರಯೋಜನ ಅಂತ ಹೇಳ್ತಾ ಇರೋದು. ನಮಗೆ ಯಾವುದೋ ವಸ್ತು ದೊರೆಯಲಿಲ್ಲ, ನಮಗೆ ಯಾವುದೋ ಕಷ್ಟವಾಗಿದೆ ಎಂಬುದರ ಮೇಲಿಂದ ಬದುಕು ಬಂಧನವೆನಿಸಬೇಕೇ, ನಿರರ್ಥಕವೆನಿಸಬೇಕೇ? ಯಾರೋ ಏನೋ ನನಗೆ ಸಿಗಲಿಲ್ಲ, ಯಾರೋ ಏನೋ ನನಗೆ ಕೊಡಬೇಕಾಯಿತು ಕೊಡಲಿಲ್ಲ, ಮತ್ತಿನ್ನೇನೋ ಆಗಬೇಕಾಯಿತು ನನ್ನ ಬದುಕಿಗೆ ಅದಾಗಲಿಲ್ಲ ಅನ್ನೋ ಕಾರಣಕ್ಕೆ ಬದುಕನ್ನು ನಿರರ್ಥಕ ಅನ್ನೋಕ್ಕಾಗತ್ತಾ? ಏನೋ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ, ಯಾರೋ ಏನೋ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ, ಯಾವುದೋ ನನಗೆ ಸೌಲಭ್ಯಗಳಾಗಲಿಲ್ಲ ಅನ್ನೋ ಕಾರಣಕ್ಕೆ ಬದುಕಿನಲ್ಲಿ ಇನ್ನಿಲ್ಲದ ಯಾವುದೋ
ಸುಖ ಸಿಗಬೇಕಾಯ್ತು, ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಬದುಕನ್ನು ನಿರರ್ಥಕ ಅನ್ಲಿಕ್ಕೆ ಸಾಧ್ಯ ಇದೆಯಾ? ಅದನ್ನು ಯೋಚಿಸಬೇಕು ನಾವು ಅಂತ ಹೇಳ್ತಾ ಇರೋದು. ಎಷ್ಟು ಸ್ಪಷ್ಟವಾದಂಥ ಮಾತುಗಳಲ್ಲಿ ಬದುಕನ್ನು ಅರ್ಥ ಮಾಡಿಸ್ತಾರೆ ಈ ಕಾರಂತರು. ಇಂದಿನ ನಮ್ಮ ಬದುಕು ನಮಗೆ ಅಪೂರ್ಣವಾಗಿ ಕಾಣಿಸುವ ವಿಶ್ವವು ನಿನ್ನೆಯ ಮೇಲೆ ಹೊಂದಿದೆ. ಆ ನಿನ್ನೆಯ ದೃಶ್ಯವು ನಮಗೆ ತಿಳಿಯದ್ದು, ನಮ್ಗೆ ಗೊತ್ತಿಲ್ಲ ಅದು. ಆ ನಿನ್ನೆಯ ಕಲಾಪಗಳು ಬಹುವಾಗಿ ಅರಿವಿಗೆ ಬಾರದಷ್ಟು ವಿಸ್ತಾರವಾಗಿವೆ. ಹೋಗ್ಲಿ ಅದನ್ನು ತಿಳ್ಕೊಳ್ಳೋಣ ಅಂತಂದರೆ ಅವು ನಮ್ಮ ಅರಿವಿಗೆ ಬಾರದಷ್ಟು ವಿಸ್ತಾರವಾಗಿದ್ದಾವೆ. ಅವು ಈಗಿರುವಲ್ಲಿ ಇವೆಲ್ಲ ಬಂಧನ, ನಿಂದ್ಯ ಎನ್ನುವುದೇ ಅವುಗಳು ಎಂಥವು, ನಮಗೂ ಅವಕ್ಕೂ ಏನು ಸಂಬಂಧವಿದೆ, ಆ ವಿಶ್ವದ ವಿಸ್ತರಣದಲ್ಲಿ ನಾವು ಹೇಗಿದ್ದರೆ ಒಪ್ಪಬಹುದು ಎಂಬುದನ್ನು ತಿಳಿಯಲೆತ್ನಿಸುವುದೇ ಸಮನಾದ ಮಾರ್ಗವಲ್ಲವೇ? ಹಿಂದೆ ಜೀವರಾಶಿಗಳ ಬದುಕಿ ಇಂದಿನ ತನಕ ವಿಕಸಿತವಾದ ಬಗೆಯನ್ನು ಅರಿತರೆ ನಮಗೆ ದಾರಿ ಸೂಚಿಸಬಹುದು. ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಈಗಿರುವಲ್ಲಿ ನಿನ್ನೆಯ ಕಲಾಪಗಳು ಬಹುವಾಗಿ ಅರಿವಿಗೆ ಬಾರದಷ್ಟು ವಿಸ್ತಾರವಾಗಿವೆ. ಈ ಜಗತ್ತಿನಲ್ಲಿ ನಡೀತಾ ಇರುವಂಥ ಕಾರ್ಯಕಲಾಪಗಳು ನೆನ್ನೆ ನಡೆದಿದ್ದು ಇವತ್ತು ನಮ್ಗೆ ಅರಿವಿಗೆ ಬಂದ್ಬಿಡೋದಿಲ್ಲ ಅಲ್ವಾ? ಆಗಿರಬೇಕಾದ್ರೆ ಈಗಿರುವಲ್ಲಿ ಇವೆಲ್ಲ ಬಂಧನ, ನಾವು ಇದನ್ನೇ ಅರ್ಥ ಮಾಡ್ಕೊಳ್ಳೋಕ್ಕೆ ದುರ್ಬಲರಾಗಿರ್ಬೇಕಾದ್ರೆ ಗೊತ್ತಾಯ್ತಾ, ಇದನ್ನೇ ಬಂಧನ ನಿಂದ್ಯ ಎನ್ನುವುದೇ. ಅಯ್ಯೋ ಈ ಬದುಕು ಬೇಡಪ್ಪ, ಇದು ಬಂಧನ, ಇದು ನಿಂದ್ಯ ಅಂತ ಅನ್ಬೋದಾ? ಅವುಗಳು ಎಂಥವು, ನಮಗೂ ಅವಕ್ಕೂ ಏನು ಸಂಬಂಧವಿದೆ, ಆ ವಿಶ್ವದ ವಿಸ್ತರಣದಲ್ಲಿ ನಾವು ಹೇಗಿದ್ದರೆ ಒಪ್ಪಬಹುದು ಎಂಬುದನ್ನು ತಿಳಿಯಲೆತ್ನಿಸುವುದೇ ಸಮನಾದ ಮಾರ್ಗವಲ್ಲವೇ? ಆ ರೀತಿ ಅವುಗಳನ್ನು ಬೆದಕಿ ಹುಡುಕಿ ಅವುಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡೋದಿದೆಯಲ್ಲ, ಅದು ಸರಿಯಾದ ಮಾರ್ಗ ಅಲ್ವಾ? ಹಿಂದೆ ಜೀವರಾಶಿಗಳು ಬದುಕಿ ಇಂದಿನ ತನಕ ವಿಕಸಿತವಾದ ಬಗೆಯನ್ನು ಅರಿತರೆ ನಮಗೆ ದಾರಿ ಸೂಚಿಸಬಹುದು ಅಂತ ಹೇಳ್ತಾರೆ. ಆ ಥರದ್ದೊಂದು ತಿಳುವಳಿಕೆ ನಮಗೆ ಬರಬೇಕು. ಇನ್ನು ಬದುಕಿನ ಪ್ರವಾಹ ಅನ್ನುವಂತಹ ಈ ಶೀರ್ಷಿಕೆ ಅಡಿಯಲ್ಲಿ ಒಂದಷ್ಟು ವಿಚಾರಗಳನ್ನು ನಮಗೆ ಅರ್ಥ ಮಾಡಿಸ್ತಾ ಹೋಗ್ತಾರೆ. ಬದುಕಿನ ಪ್ರವಾಹ ಬಲು ಇರಿದು ಅಲ್ವೇನ್ರಿ? ಬದುಕು ಅನ್ನುವಂಥದ್ದು ಅದ್ಭುತವಾದಂಥದ್ದನ್ನು ನಮ್ಮ ಮುಂದೆ ತಂದೊಡ್ಡುತ್ತೆ. ಬದುಕನ್ನು ನಿರಾಕರಿಸಿ ಮೂಕರಾಗಬಲ್ಲ, ಜಡರಾಗಬಲ್ಲ ಎಷ್ಟೋ ಪ್ರಾಣಿಗಳನ್ನು ಅದು ಕಳೆದುಕೊಂಡು ಮುಂದಕ್ಕೆ ಸಾಗಬಲ್ಲದು. ಬದುಕು ತನ್ನನ್ನು ಸ್ವೀಕಾರ ಮಾಡಿ ತನ್ನನ್ನು ಯಾರು ಅನುಭವಿಸ್ತಾ ಇರ್ತಾರೋ ಅವರ ಜೊತೆ ಸಾಗುತ್ತೆ. ಯಾರು ನನ್ನನ್ನು ನಿರಾಕರಿಸಿ, ಯಾರು ಅದನ್ನು ನಿರಾಕರಿಸಿ ಒಲ್ಲೆ ಅಂತ ಹೇಳ್ತಾರೋ ಅವರನ್ನು ಬಿಟ್ಟು ಮುಂದಕ್ಕೆ ಹೋಯ್ತಾ ಇರುತ್ತೆ ಬದುಕು. ನೋಡಿ, ಈ ವಿಶ್ವದ ದೀರ್ಘ ಓಟದಲ್ಲಿ ನಮ್ಮ ಭೂಮಿಯ ಇನ್ನೊಂದು ಲೋಕಕ್ಕೆ ಡಿಕ್ಕಿ ಹೊಡೆದು ಧೂಳಾದರೂ ಅದರ ಓಟ ಸಾಗಬಲ್ಲಷ್ಟು ವಿಸ್ತಾರವಾಗಿದೆ. ಹೇಳಿದ್ರೆ ಇದರ ಓಟ ಅನ್ನುವಂಥದ್ದು ಎಷ್ಟು ವಿಸ್ತಾರ ಅನ್ನುವಂಥದ್ದು ನಮ್ಮ ಗಮನಕ್ಕೆ ತರ್ತಾರೆ. ಈಗಿರುತ್ತಾ ಜೀವನದ ನಿರಾಕರಣೆಯಿಂದ ಅದಕ್ಕೆ ಕೇಡು ಬರಲಾರದು. ಈ ಬದುಕು ಅನ್ನುವಂಥದ್ದನ್ನು ನಾವು ನಿರಾಕರಿಸ್ಬಿಟ್ವಿ ಅನ್ನೋ ಕಾರಣಕ್ಕೆ ಅದಕ್ಕೇನು ಕೇಡು ಬರುವುದಿಲ್ಲ. ಯಾಕೆ ಅಂತಂದರೆ ಅದರ ಓಟ ಸಾಗಬಲ್ಲಷ್ಟು ವಿಸ್ತಾರವಾಗಿದೆ. ಎಲ್ಲಿಯ ತನಕ ನಾನು ಎಂಬ ವ್ಯಕ್ತಿಯ ಅರಿವಿನಿಂದ ಕೂಡಿದ್ದು ವ್ಯವಹರಿಸಬಲ್ಲದೋ ತನ್ನ ಜಡತೆಯಿಂದ ಅದರ ಸುಖಕ್ಕೆ, ತಿಳಿವಿಗೆ, ವಿಸ್ತರಣೆಗೆ ಕುಂದಿದೆ. ನಾನೆಂಬ ಅರಿವುಳ್ಳ ಜೀವ ಬದುಕನ್ನು ನಿರಾಕರಿಸಿ ಪಡೆಯುವ ಸುಖಕ್ಕಿಂತಲೂ ಬದುಕಿನ ಸ್ವೀಕರಣೆಯೇ ಯೋಗ್ಯ ಅದು ಎಂದು ನನಗನಿಸುತ್ತದೆ. ಶಿವರಾಮ್ ಕಾರಂತರು ಹೇಳೋದು ನೋಡಿ, ನಾನು ಎಂಬ ಅರಿವುಳ್ಳ ಈ ಜೀವ ಬದುಕನ್ನು ನಿರಾಕರಿಸಿ ಪಡೆಯುವ ಸುಖಕ್ಕಿಂತಲೂ, ನಾನು ಅನ್ನುವಂಥ ಈ ಜೀವ ಬಂದ ಬದುಕನ್ನು ನೇರವಾಗಿ ಸ್ವೀಕರಿಸಿ ಬದುಕುವಂಥ ಸುಖಕ್ಕಿಂತಲೂ ಅದನ್ನು ನಿರಾಕರಿಸೋದ್ರಲ್ಲಿ ಏನು ಪ್ರಯೋಜನ ಅಂತ ಹೇಳ್ತಾ ಇಲ್ಲ. ನಾನೆಂಬ ಅರಿವುಳ್ಳ ಜೀವ ಬದುಕನ್ನು ನಿರಾಕರಿಸಿ ಪಡೆಯುವ ಸುಖಕ್ಕಿಂತಲೂ ಬದುಕಿನ ಸ್ವೀಕರಣೆಯೇ ಯೋಗ್ಯ, ಬದುಕನ್ನು ಸ್ವೀಕರಿಸೋದೇ ಯೋಗ್ಯ ಹಾದಿ ಎಂದು ನನಗನ್ನಿಸುತ್ತದೆ. ಬದುಕನ್ನು ಸ್ವೀಕರಿಸುವಂಥ ಹಾದಿಯೇ, ಮಾರ್ಗವೇ ಮೇಲು, ಸರಿಯಾದದ್ದು, ಸಾರ್ಥಕವಾದದ್ದು ಅಂತ ನನಗನ್ನಿಸ್ತದೆ ಅಂತ ಹೇಳ್ತಾರೆ. ಅದರಿಂದ ನಮ್ಮಿಂದ ಸಾಗುವ ಮುಂದಿನ ಜೀವನಕ್ಕೆ ನಮ್ಮ ಒಂದು ಸೇವೆ ಸಲ್ಲಬಹುದು. ಅದರಿಂದ ನಮ್ಮಿಂದ ಸಾಗುವ ಮುಂದಿನ ಜೀವನಕ್ಕೆ ನಮ್ಮ ಒಂದು ಸೇವೆ ಸಲ್ಲಬಹುದು ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಭ್ರಮೆಯೇ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ ನೋಡಿ. ಕೆಲವು ಸಂದರ್ಭದಲ್ಲಿ ಮನುಷ್ಯ ಬದುಕಬೇಕಾದ್ರೆ ಭ್ರಮೆಯನ್ನು ತಲೆಯಲ್ಲಿ ಇಟ್ಕೊಂಡು ಬದುಕ್ತಾ ಇರ್ತಾನೆ. ಹಂಗಿಟ್ಕೊಂಡು ಬದುಕಿದಾಗ ಆ ಬದುಕು ಏನಾಗ್ಬಿಡುತ್ತೆ ಅಂಥೇಳಿ ಕಾರಂತರು ಮಾತಾಡೋದು. ಜೀವನವನ್ನು ಪರಮಾತ್ಮನ ಲೀಲೆ ಎಂದು ಕರೆಯುತ್ತಾರೆ. ವ್ಯಕ್ತಿಯಾದವನು ಪ್ರಪಂಚದ ವ್ಯವಹಾರಗಳಲ್ಲಿ ಭಾಗಿಯಾಗುವುದರಿಂದ ಆ ತೊಳಲಾಟಕ್ಕೆ ಗುರಿಯಾಗುವನು ಎಂಬುದನ್ನು ನಾವು ನಿಜಕ್ಕೂ ನಂಬುವಾದರೆ ಆಗ ಈ ಲೀಲೆ ಎಂಬುದರ ಅರ್ಥವೇನು?
ಬೆಕ್ಕಿಗೆ ಆಟ, ಇಲಿಗೆ ಪ್ರಾಣ ಸಂಕಟ ಎನ್ನಬಹುದಲ್ಲವೇ? ಆಗ ಈ ತೊಳಲಾಟ, ಇಲ್ಲಿನ ನೋವುಗಳು ಎಂಬುವು ಬರಿಯ ಮಾಯೆ ಎಂದು ನನಗೆ ಸಮಾಧಾನ ಹೇಳುವವರುಂಟು. ಆದರೆ ಎಲ್ಲಿಯ ತನಕ ಅನುಭವಿಸುವ ಪ್ರಾಣಿಯ ಪಾಲಿಗೆ ಈ ನೋವು ನಿಜವೆನಿಸುತ್ತಿರುವುದೋ, ಭ್ರಮೆ ಎನಿಸೋದೋ, ನೋವು ಕೊಡುವನ ಪಾಲಿಗೆ ಅದು ಭ್ರಮೆ ಮಾಯೆ ಎಂದು ತಿಳಿದರೂ ತಿಳಿಯದಿದ್ದರೂ ಒಂದೇ. ಅವನು ಪರಹಿಂಸೆಯಿಂದ ತೃಪ್ತಿ ಪಡೆಯುವವನೇ. ಇದು ಬಹಳ ಮುಖ್ಯವಾಗಿರುವಂತಹ ವಿಷಯ. ಏನು ಅಂದರೆ, ಜೀವನವನ್ನು ಪರಮಾತ್ಮನ ಲೀಲೆ ಎಂದು ಕರೆಯುತ್ತಾರೆ. ಈಗ ನಮ್ಮ ಬದುಕಿನಲ್ಲಿ ಏನೇ ಆದ್ರೂ ಕೂಡ, ಅಯ್ಯೋ ಭಗವಂತ ಮಾಡ್ದಂಗಾಗಲಿ ಬಿಡಪ್ಪ, ಅಯ್ಯೋ ನೆನ್ನೆ ಹಂಗಿದ್ದವನು ಇವತ್ತು ಹಂಗಾಗೋದ ಕಣಯ್ಯ, ಭಗವಂತನ ಲೀಲೆ ಏನಯ್ಯ ಅಂತ ಹಿಂಗೆ ಮಾತಾಡ್ತಿರ್ತೀವಿ. ಅಯ್ಯೋ ನೆನ್ನೆ ಚೆನ್ನಾಗಿದ್ದಾರೆ, ಇವತ್ತು ಹೋಗ್ಬಿಟ್ಟ ಅಂತಾರೆ. ಭಗವಂತ ಅವನನ್ನು ಹೋಗ್ಸೋಕ್ಕೆ ಕಷ್ಟಪಡ್ತಿತ್ತಾನ? ಅವನನ್ನು ಕಷ್ಟದಲ್ಲಿ ಸಿಲುಕ್ಸೋದಕ್ಕೆ ಕಷ್ಟಪಡ್ತಿತ್ತಾನ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಅಲ್ವಾ? ಅದನ್ನೇ ಇಲ್ಲಿ ಮಾತಾಡೋದು ನೋಡಿ. ಜೀವನವನ್ನು ಪರಮಾತ್ಮನ ಲೀಲೆ ಎಂದು ಕರೆಯುತ್ತಾರೆ. ವ್ಯಕ್ತಿಯಾದವನು ಪ್ರಪಂಚದ ವ್ಯವಹಾರಗಳಲ್ಲಿ ಭಾಗಿಯಾಗುವುದರಿಂದ ತೊಳಲಾಟಕ್ಕೆ ಗುರಿಯಾಗುವನು ಎಂಬುದನ್ನು ನಾವು ನಿಜಕ್ಕೂ ನಂಬುವಾದರೆ, ಆಗ ಈ ಲೀಲೆ ಎಂಬುದರ ಅರ್ಥವೇನು? ಪ್ರಪಂಚದಲ್ಲಿ ಬದುಕವನು ಸಹಜವಾಗಿ ಇಲ್ಲಿರುವಂಥ ಎಲ್ಲ ಪ್ರಕ್ರಿಯೆಗಳಲ್ಲಿ ಭಾಗಿಯಾಗ್ತಿರ್ತಾನೆ. ಕಷ್ಟ ಸುಖಗಳು ಅನ್ನುವಂಥದ್ದು ಅವ್ನಿಗೆ ಸಹಜವಾಗೇ ಬರುತ್ತೆ. ಹಂಗಿರಬೇಕಾದ್ರೆ, ಅದನ್ನೊಪ್ಕೊಳ್ಳೋದಾದರೆ ಈ ಪರಮಾತ್ಮನ ಲೀಲೆ ಅನ್ನೋದನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಬೆಕ್ಕಿಗೆ ಆಟ, ಇಲಿಗೆ ಪ್ರಾಣ ಸಂಕಟ ಎನ್ನಬಹುದಲ್ಲವೇ? ನಿಜವಾಗ್ಲೂ ಪರಮಾತ್ಮನ ಲೀಲೆ ಎನ್ನುವಂಥದ್ದನ್ನು ಒಪ್ಕೊಳ್ಳೋದಾದರೆ, ನಮ್ಮ ಕಷ್ಟವನ್ನು ಕೊಡೋದು ಇವೆಲ್ಲವೂ ಕೂಡ, ಇವುಗಳನ್ನು ಯಾವ ಮಾತಲ್ಲಿ ಭಗವಂತನಿಗೆ ಆರೋಪಿಸ್ಬೋದು ಅಂತಂದರೆ, ಪ್ರಾಣ ಸಂಕಟ, ಬೆಕ್ಕಿಗೆ ಆಟ, ಇಲಿಗೆ ಪ್ರಾಣ ಸಂಕಟ ಎನ್ನಬಹುದಲ್ಲವೇ? ಆಯ್ತಾ? ಆ ರೀತಿ ಆಗ್ಬಿಡುತ್ತೆ ಅಲ್ವಾ ದೇವರು ಮತ್ತು ನಮ್ಮ ನಡುವೆ ಸಂಬಂಧ. ಆಗ ಈ ತೊಳಲಾಟ, ಇಲ್ಲಿನ ನೋವುಗಳು ಎಂಬುವು ಬರಿಯ ಮಾಯೆ ಎಂದು ನನಗೆ ಸಮಾಧಾನ ಹೇಳುವವರು ಉಂಟು. ಆ ರೀತಿಯ ನಿರ್ಧಾರಕ್ಕೆ ಬಂದಾಗ ನನಗೆ ಇಲ್ಲಿನ ನೋವು ಇವೆಲ್ಲವೂ, ಈ ತೊಳಲಾಟ ಇವೆಲ್ಲವೂ ಕೂಡ ಬರಿಯ ಮಾಯೆ ಎಂದು ನನಗೆ ಸಮಾಧಾನ ಹೇಳೋರು ಉಂಟು ಅಂತ ಹೇಳ್ತಾ ಇರೋದು. ಆದರೆ ಎಲ್ಲಿಯ ತನಕ ಅನುಭವಿಸುವ ಪ್ರಾಣಿಯ ಪಾಲಿಗೆ ಈ ನೋವು ನಿಜವೆನ್ನಿಸುತ್ತಿರುವುದೋ, ಎಲ್ಲಿಯ ತನಕ ಅನುಭವಿಸುವ ಪ್ರಾಣಿಯ ಪಾಲಿಗೆ ಈ ನೋವು ನಿಜವೆನಿಸುತ್ತಿರುವುದೋ, ಭ್ರಮೆ ಎನಿಸದೋ, ನೋವು ಕೊಡುವವನ ಪಾಲಿಗೆ ಅದು ಭ್ರಮೆ ಮಾಯೆ ಎಂದು ತಿಳಿದರೂ ತಿಳಿಯದಿದ್ದರೂ ಒಂದೇ ಅಲ್ವಾ? ನೋವು ಕೊಡೋವನ ಪಾಲಿಗೆ ಇದು ಭ್ರಮೆ ಅಂದ್ರೂ ಒಂದೇ, ಭ್ರಮೆ ಅಲ್ಲ ಅಂದ್ರೂ ಒಂದೇ, ಒಟ್ಟಿನಲ್ಲಿ ಕೊಡ್ತಾ ಇದ್ದಾನೆ ಅಲ್ವಾ? ಈ ರೀತಿಯ ಭಾವನೆ ನಮ್ಮಲ್ಲಿ ಬಂದಾಗ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರೋದು. ಪರಹಿಂಸೆಯಿಂದ ತೃಪ್ತಿ ಪಡೆಯುವವನೇ ಆ ದೇವರು ಅಲ್ವಾ? ಈ ಥರದ್ದು ಎಲ್ಲ ಭ್ರಮೆಗಳಿಂದ ನಾವು ಹೊರಗಡೆಗೆ ಬರಬೇಕು ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಸಲ್ಲುವುದರಿಂದ ಹುಟ್ಟು ಹೇಳ್ತಾ ಇದ್ದಾರೆ. ಏನು? ನಾವು ಹುಟ್ಟಿದ್ದೇವೆ ಎನ್ನುವ ಒಂದೇ ಕಾರಣದಿಂದ ನಮ್ಮ ಹುಟ್ಟು ನಮಗೆ ಪ್ರಯೋಜನಕಾರಿ ಎಂದು ತಿಳಿಯಬೇಕು. ನಾವು ಹುಟ್ಟಿದ್ದೀವಿ, ಆ ಕಾರಣಕ್ಕೆ ನಮ್ಮ ಹುಟ್ಟು ನಮಗೆ ಪ್ರಯೋಜನಕಾರಿ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ಯಾವ ಜೀವನದ ಅಂಶವಾಗಿರುವೆವೋ ಅದಕ್ಕೂ ನಮ್ಮಿಂದ ಪ್ರಯೋಜನವಿದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇರೋದು. ನಾವು ಯಾವ ಜೀವನದ ಅಂಶವಾಗಿರುವೆವೋ ಅದಕ್ಕೂ ನಮ್ಮಿಂದ ಪ್ರಯೋಜನವಿದೆ. ಈ ಪ್ರಪಂಚದಲ್ಲಿ ನಾವು ಹುಟ್ಟಿದ್ದೀವಿ ಅಂತಂದರೆ, ಪ್ರಪಂಚದಲ್ಲಿ ನಾವಿದ್ದು ಅದರಿಂದ ಹೇಗೆ ಪ್ರಯೋಜನವನ್ನು ಪಡಿತೀವೋ ಹಾಗೆ ನಮ್ಮಿಂದಲೂ ಕೂಡ ಆ ಪ್ರಪಂಚಕ್ಕೆ ಪ್ರಯೋಜನ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕು ನಾವು ಅಂತ ಹೇಳ್ತಾ ಇರೋದು. ಜೀವಿಗಳು ಇಲ್ಲಿ ಬೆಳೆಯಬೇಕು, ಲಾಭ ಗಳಿಸಬೇಕು ಎಂದು ತಿಳಿಯುವುದರಿಂದಲೇ ಹೆಚ್ಚಿನ ಹಿತವಿದೆ. ಇಲ್ಲಿಗೆ ನಾವು ಸಲ್ಲದ ವಿಶ್ವದ ವ್ಯಾಪಾರವು ನೀರ ಮೇಲನ ಗುಳ್ಳೆಯಂತೆ ಕ್ಷಣಿಕವಾಗಿರಬಹುದು, 3 ನಿಮಿಷದ್ದಿರಬಹುದು. ಅದರಿಂದ ನಿಷ್ಪ್ರಯೋಜನವೆಂಬ ತೀರ್ಮಾನ ಮಾಡಬೇಕಿಲ್ಲ. ಆ ಕಾರಣಕ್ಕೋಸ್ಕರ ನಾವು ಈ ಬದುಕು ನಿಷ್ಪ್ರಯೋಜನ ಅನ್ನುವಂಥ ತೀರ್ಮಾನ ಮಾಡಬೇಕಾಗಿಲ್ಲ. 100 ವರ್ಷದೊಳಗೆ ಸವೆಯುವ ಕಾಯ ನಮಗೆ ಇರುವುದಾದರೆ ಅದು ಅಷ್ಟರೊಳಗೆ ನಾವು ಸಾಧಿಸಬಹುದಾದ ಕೆಲಸದ ಸಲುವಾಗಿ ಇದೆ ಎಂದು ಅರ್ಥವಾಯಿತು. 100 ವರ್ಷ ನಾವು ಈ ಬದುಕನ್ನು ಬದುಕ್ತೀವಿ ಅಂತಂದರೆ ಅಷ್ಟು ವರ್ಷದಲ್ಲಿ ನಾವು ಸವೆಸಬೇಕಾದ ಮಾಡಬೇಕಾದ ಕೆಲಸಕ್ಕೋಸ್ಕರವೇ ಇದೆ ಅಂತೇಳಿ ನಾವು ಅಂದ್ಕೊಂಡ್ರೆ ಆಯಿತು. ಅಂಥ 100 ವರ್ಷ ತಾಳಿಕೆಯ ಜೀವಿಗಳು 3 ದಿನ ಬದುಕಬಲ್ಲ ಕ್ರಿಮಿಗಳು ತಮ್ಮ ದೀರ್ಘಕಾಲದ ಸಂತಾನ ಯಾತ್ರೆಯಿಂದ ಚಿರಂತನವಾದ ನಮ್ಮ ಕಲ್ಪನೆಯ ಪಾಲಿಗಾದರೂ
ಚಿರಂತನ ಎನ್ನಿಸುವಷ್ಟು ದೀರ್ಘವಾದ ಏನನ್ನೋ ಕಟ್ಟುತ್ತಿವೆ. ಚಿರಂತನವಾದ ದೀರ್ಘವಾದ ಏನನ್ನೂ ಅವು ಕಟ್ಟುತ್ತಾ ಇದ್ದಾವೆ ಅನ್ನುವಂಥ ವಿಚಾರ ಇದೆಯಲ್ಲ, ಎಂಥ ಅದ್ಭುತ ಅನಿಸುತ್ತೆ, ರೋಮಾಂಚನ ಅನಿಸುತ್ತೆ ನೋಡಿ. ಮಣ್ಣಿನ ಇಟ್ಟಿಗೆ ಒಂದೇ ಗೇಣಿನದಾದರೂ, ಮಣ್ಣಿನ ಇಟ್ಟಿಗೆ ಒಂದೇ ಗೇಣಿನದಾದ್ರೂ ಕೂಡ ಸಾವಿರಾರು ಇಟ್ಟಿಗೆಗಳಿಂದ ಒಡಗೂಡಿದ ಸೌಧ ಕಟ್ಟಬಹುದು. ಒಂದಿಟ್ಟಿಗೆ ಮೇಲೆ ಒಂದಿಟ್ಟಿಗೆ ಮೇಲೆ ಒಂದಿಟ್ಟಿಗೆ ಮೇಲೆ ಹಿಂಗೆ ಕಟ್ಕೊಂಡಾದಾಗ ಅದನ್ನು ಸೌಧವಾಗಿ ಮಾಡಬಹುದು. ಹೇಗೆ? ಸಾವಿರಾರು ಇಟ್ಟಿಗೆಗಳಿಂದ ಒಡಗೂಡಿದ ಸೌಧ ಕಟ್ಟಬಹುದು. ಸಣ್ಣದು ವ್ಯರ್ಥವೆನಿಸಬೇಕಿಲ್ಲ, ಚಿಕ್ಕದು ಪುಟ್ಟದು ಅನ್ನೋ ಕಾರಣಕ್ಕೆ ಅದು ವ್ಯರ್ಥವೆನಿಸಬೇಕಾಗಿಲ್ಲ ಅಂತಂದ್ಬಿಟ್ಟು ಮಾತಾಡ್ತಾ ಇರೋದು. ಎಷ್ಟು ಸೊಗಸಾಗಿರುವಂತಹ ತತ್ವವನ್ನು ಕಾರಂತರು ನಮಗೆ ಮಾತಾಡ್ತಾ ಇದ್ದಾರೆ. ವೈಜ್ಞಾನಿಕ ದೃಷ್ಟಿ. ಬದುಕನ್ನು ನಾವು ಗ್ರಹಿಸಿಕೊಳ್ಳಬೇಕಾದ್ರೆ ಈ ವೈಜ್ಞಾನಿಕ ದೃಷ್ಟಿ ಇರಬೇಕು ಅಂತ ಹೇಳ್ತಾರೆ. ಇಂದು ನಮಗೆ ವಿಜ್ಞಾನ ಈ ಭೂಮಿಯ ರಚನೆ, ಜೀವಕೋಟಿಯ ವಿಕಾಸಗಳ ವಿಷಯದಲ್ಲಿ ತುಂಬ ಅನುಭವ ಕೊಟ್ಟಿದೆ. ನಿಜ ಅಲ್ವೇನ್ರಿ? ಇಂದು ನಮಗೆ ವಿಜ್ಞಾನ ಈ ಭೂಮಿಯ ರಚನೆ, ಜೀವಕೋಟಿಯ ವಿಕಾಸ ಇವುಗಳ ಬಗ್ಗೆ ತುಂಬ ಅನುಭವವನ್ನು ಕೊಟ್ಟಿದೆ, ಜ್ಞಾನವನ್ನು ಕೊಟ್ಟಿದೆ. ಇನ್ನೂ ಕೊಡಬಹುದು, ಇನ್ನು ಮುಂದಕ್ಕೂ ಕೊಡಬಹುದು, ಇನ್ನೂ ವಿಸ್ತೃತವಾಗಬಹುದು, ಇನ್ನೂ ವಿಶಾಲವಾಗ್ಬೋದು, ಅಥವಾ ಪಲ್ಲಟ ಆಗ್ಬೋದು, ಬದಲಾವಣೆ ಆಗ್ಬೋದು, ಅಪ್ಡೇಟ್ ಆಗ್ಬೋದು. ಕೊಟ್ಟುದರ ಮೇಲಿಂದ ಭೂಮಿಯ ಯಾತ್ರೆಯಲ್ಲಿ ಜೀವಿಗಳ ಸಂತಾನ ಯಾತ್ರೆ ಒಂದು ಅಂಗವಾಗಿದೆ ಎಂದು, ಯುಗ ಯುಗದ ಬದುಕಿನಿಂದ ಅವು ಇಂದಿನ ರೂಪ ಸ್ಥಿತಿಗಳಾಗಿ ಪರಿಣಮಿಸಿವೆ ಎಂದು ಕಂಡುಬರುತ್ತದೆ. ನಾವು ಈ ರೀತಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಈ ಯುಗದಿಂದ ಯುಗಕ್ಕೆ, ಕಾಲದಿಂದ ಕಾಲಕ್ಕೆ ಈ ರೀತಿಯ ಪಲ್ಲಟವನ್ನು ಅನುಭವಿಸುತ್ತಾ ಈ ರೂಪಕ್ಕೆ ಬಂದು ನಿಂತಿದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದು ಬಹಳ ಮುಖ್ಯವಾದಂಥ ದೃಷ್ಟಿ, ವೈಜ್ಞಾನಿಕ ದೃಷ್ಟಿ. ವಿಶ್ವವಂತಿರಲಿ ಬರಿಯ ಭೂಮಿಯೊಂದರ ವಿಸ್ತಾರ, ಗಹನತೆ, ಮಾಟ ಇವುಗಳೇ ಬಹು ಅಗಾಧವಾಗಿವೆ. ಇದನ್ನು ಹೇಳ್ತಾ ಇರೋದು ನೋಡಿ. ವಿಶ್ವವಂತಿರಲಿ, ವಿಶ್ವ ಒಂದು ಕಡೆಯಲ್ಲಿ ಬರಿಯ ಭೂಮಿಯೊಂದರ ವಿಸ್ತಾರ, ಗಹನತೆ, ಮಾಟ ಇವುಗಳೇ ಬಹು ಅಗಾಧವಾಗಿವೆ. ಇಡೀ ವಿಶ್ವ ಬ್ರಹ್ಮಾಂಡ ಅನ್ನುವಂಥದ್ದು ಪಕ್ಕಕ್ಕಿಡಲಿರಿ. ಆ ಬ್ರಹ್ಮಾಂಡದ ಒಂದು ಭಾಗವಾಗಿರುವಂಥ ಭೂಮಿನ ತಗೊಳ್ಳೋಣ. ಅದರ ವಿಸ್ತಾರವನ್ನೇ, ಅದರ ಗಹನತೆಯನ್ನೇ, ಅದರ ಮಾಟ, ಅದರ ಸೌಂದರ್ಯವನ್ನೇ, ಇವುಗಳೇ ಬಹು ಅಗಾಧವಾಗಿವೆ. ಇವುಗಳೇ ಬಹಳ ದೊಡ್ಡ ವಿಷಯವಾಗಿಲ್ವಾ ಅಂತ ನಮ್ಮ ಎಟುಕಿಗೆ ಸಿಗಲಾರದಷ್ಟು ವಿಶೇಷವಾಗಿವೆ. ಸಂಪೂರ್ಣವಾಗಿ ಭೂಮಿಯಲ್ಲಿರುವ ಅನಂತವಾದಂಥ ಚೋದ್ಯವನ್ನು ನಾವೇನು ಗ್ರಹಿಸ್ಕೊಳ್ಳೋಕ್ಕಾಗಿಲ್ಲ ಅಲ್ವಾ? ನಮ್ಮ ಎಟುಕಿಗೆ ಇನ್ನು ಸಿಕ್ಕೇ ಇಲ್ಲ, ಅಷ್ಟು ವಿಶೇಷವಾಗಿದ್ದಾವೆ ಅವು. ಅದನ್ನು ತಿಳಿದಲ್ಲಿ ಈ ಜೀವ ಜಗತ್ತಿಗೆ ಓಟವಾಗಲಿ, ಅದಕ್ಕೆ ಹಿನ್ನೆಲೆಯಾದ ಜಡ ಜಗತ್ತಿನ ಆಟವಾಗಲಿ ಒಂದು ದಿನಕ್ಕಾಗಿ ಇಲ್ಲ, ಒಂದು ಜೀವಕ್ಕಾಗಿ ಇಲ್ಲ. ಹಿಂದಿನ ಯಾವತ್ತೂ ಜೀವಿಗಳಿಂದ ತೊಡಗಿ ಇಂದಿನ ಜೀವನದ ಮೂಲಕ ಹರಿದು ಎಂದಿನದೋ ಬದುಕಿನ ಕಡೆಗೆ ಅದು ಸಾಗುತ್ತಿದೆ. ಅದರಲ್ಲಿ ನಾವು ತಿಳಿದು ಮುಗಿಸದಷ್ಟು ಚೆಲುವಿದೆ, ಸತ್ಯವಿದೆ, ಗಹನತೆ ಇದೆ ಅಂತೇಳಿ ಅನಿಸ್ಬಿಡಲ್ವಾ ನಮಗೆ? ಆ ಮಾತನ್ನು ಇಲ್ಲಿ ಮಾತಾಡ್ತಾ ಇರೋದು. ಆ ವಿಸ್ತೃತ ಜೀವನದ ಪ್ರವಾಹದಲ್ಲಿ ನಾವು ಎಷ್ಟು ಚೆನ್ನಾಗಿ ಬೆರೆಯಬಹುದೋ ಅಷ್ಟು ಚೆನ್ನಾಗಿ ತಿಳಿದು ಬದುಕುವ, ಅದಕ್ಕಿಂತ ಹೆಚ್ಚಿನ ಕೆಲಸ ನಮಗಿದೆ ಎಂದು ಹೇಗೆ ಸಿದ್ಧ ಮಾಡಬಲ್ಲೆವು? ಅದಕ್ಕಿಂತ ಹೆಚ್ಚಿನ ಕೆಲಸ ನಮಗೈತಿ ಅಂತ ಹೇಳ್ಬಿಟ್ಟು ನಾವು ಹೇಗೆ ಸಿದ್ಧ ಮಾಡಬಲ್ಲೆವು? ನಾವು ಹೇಗೆ ಅದನ್ನು ಕರಾರವಕ್ಕಾಗಿ ಹೇಳಬಲ್ಲೆವು? ಹೇಳ್ತಾ ಇರೋದು ಇಂದಾಗಲೂ ನಾಳೆ ನೋಡಿ. ಈ ಮನುಷ್ಯ ಜೀವಿ 80-100 ವರ್ಷಗಳ ಕಾಲ ಬದುಕಬಲ್ಲೆನಾದರೆ ಅಷ್ಟು ಕಾಲದಲ್ಲೇ ಮಾಡಬಹುದಾದ ಜೀವನ ಸಾಕಷ್ಟು ದೊಡ್ಡದಾಗಿದೆ. ಇವನು ಒಂದು 80-100 ವರ್ಷ ಬದುಕ್ತಾನೆ ಅಂತಂದರೆ ಅಷ್ಟು ಕಾಲದಲ್ಲೇ, ಅಷ್ಟು ಸಮಯದಲ್ಲೇ ಅವನು ಮಾಡಬಹುದಾದಂಥ ಕೆಲಸ ತುಂಬ ದೊಡ್ಡದೇ ಇದೆ. ಅದರಿಂದ ಹೊಂದಬಹುದಾದ ಅನುಭವ ವಿಸ್ತಾರವಾಗಿದೆ. ಆ ಸಮಯದಲ್ಲಿ, ಆ ಕಾಲಾವಕಾಶದಲ್ಲಿ ಅವನು ಪಡೆದುಕೊಳ್ಳಬಹುದಾದಂಥ ಅನುಭವದ ಮೊತ್ತ ಬಹಳ ದೊಡ್ಡದಿದೆ. ಅದರೊಳಗೆ ಧುಮುಕಿ ತಿಳಿಯುವುದನ್ನೆಲ್ಲ ತಿಳಿಯುವ, ಇಂದನ್ನು ಮುಗಿಸಿದವನ ಪಾಲಿಗೆ ನಾಳೆಯೊಂದು ಇರುವಲ್ಲಿ ಆ ನಾಳೆ ಬಂದೇ ಬರುತ್ತದೆ. ಇಂದು ಯಾರು ಮುಗಿಸ್ತಾರೋ ಅವನ ಪಾಲಿಗೆ ನಾಳೆ ಖಂಡಿತ ಬಂದೇ ಬರುತ್ತದೆ ಅನ್ನುವಂಥ ವಿಶ್ವಾಸ ನಮಗಿರಲೇಬೇಕು. ಇಂದಾಗಲೂ ನಾಳೆ ಅಂಥೇಳಿ, ಇಂದು ಮುಗಿದ ಮೇಲೆ ನಾಳೆ ಇದ್ದೇ ಇರುತ್ತೆ ಅನ್ನುವಂಥ ತಿಳುವಳಿಕೆ ನಮಗಿರಬೇಕು ಅಂತ ಹೇಳ್ತಾ ಇರೋದು. ಸತ್ಯ ಬಹಳ ಸೊಗಸಾಗಿರುವಂಥ ಅಂಶವನ್ನು ಹೇಳ್ತಾ ಇದ್ದಾರೆ. ಜೀವನ ದಾರುಣವಾದುದು, ಅದು ಕಣ್ಣೀರಿನ ಸಂತೆ.
ಅದನ್ನು ನೆಚ್ಚಿದವನಿಗೆ ದುಃಖವಲ್ಲದೆ ಸುಖವಿಲ್ಲ ಎಂಬ ತೀರ್ಮಾನ ನನಗಂತೂ ಒಪ್ಪಿಗೆ ಇಲ್ಲ ಅಲ್ವಾ? ಯಾರಾದ್ರೂ ಕೂಡ ಈ ರೀತಿಯ ತಿಳುವಳಿಕೆಯಿಂದ ಬದುಕನ್ನು ಕಂಡುಕೋಬೇಕು. ಈ ಜೀವನ ತುಂಬ ಕಷ್ಟ ರೀ, ಗೊತ್ತಾಯ್ತಾ? ಈ ಬದುಕು ಅಪ್ಪ, ಇದು ನೋವಿನ ಜಂಜಡಗಳಿಂದ, ದುಃಖದ ಜಂಜಡಗಳಿಂದ ತುಂಬಿ ಹೋಗಿದ್ದಾವೆ ಅಂತ ಅನ್ಕೊಳ್ಬಾರ್ದು. ಜೀವನ ದಾರುಣವಾದುದು, ಅದು ಕಣ್ಣೀರಿನ ಸಂತೆ. ಅದನ್ನು ನೆಚ್ಚಿದವನಿಗೆ ದುಃಖವಲ್ಲದೆ ಸುಖವಿಲ್ಲ ಎಂಬ ತೀರ್ಮಾನ ನನಗಂತೂ ಒಪ್ಪಿಗೆ ಇಲ್ಲ. ಈ ರೀತಿಯ ತೀರ್ಮಾನ ನನಗಂತೂ ಖಂಡಿತ ಒಪ್ಪಿಗೆ ಇಲ್ಲ ಅಂತೇಳಿ ಕಾರಂತರು ಮಾತಾಡೋದು. ಈ ಜೀವಕೋಟಿಯ ಇರವು ಅಷ್ಟು ಕೊಳೆ ಕಿಲುಬಗಳಿಂದ ತುಂಬಿರುವುದಾದರೆ ಅದು ಇಷ್ಟು ದಿನ ಉಳಿಯಲಾರದು. ನಿಜವಾಗ್ಲೂ ಕೂಡ ಈ ಜೀವಕೋಟಿಯ ಈ ಪ್ರಸ್ತುತತೆ, ಗೊತ್ತಾಯ್ತಾ, ಇದರ ಉಗಮ ಇಷ್ಟು ಕೊಳೆ ಕಿಲುಬುಗಳಿಂದ ತುಂಬಿದ್ದಿದ್ರೆ ನಾವು ಅಂದ್ಕೊಂಡಿದ್ದೀವಲ್ಲ, ನಾವು ಅಂದ್ಕೊಂಡಿರುವಷ್ಟರ ಮಟ್ಟಿಗೆ ಕ್ಲಿಷ್ಟವಾಗಿ ಕೊಳಕಾಗಿ ಈ ಬದುಕು ಇದ್ದಿದ್ದರೆ ಅದು ಇಷ್ಟು ದಿನ ಇರ್ತಿರ್ಲಿಲ್ಲ. ನಾವು ಅನ್ಕೋತಾ ಇದ್ದೀವಿ ಅಷ್ಟೇ, ಸತ್ಯ ಬೇರೆ ಇದೆ ಅಂತ ಹೇಳ್ತಾ ಇರೋದು. ತನ್ನ ಸಾವನ್ನು ಎಂದೋ ತಂದುಕೊಳ್ಳುತ್ತಿತ್ತು ಅದು. ಇಷ್ಟೊಂದು ಕೊಳಕಾಗಿ, ಇಷ್ಟೊಂದು ವೈರುಧ್ಯವಾಗಿದ್ದಿದ್ರೆ ಜೀವನ ಇನ್ನೂ ತಡೆದು ಹಿಡಿದಿದೆ. ಇಲ್ಲಪ್ಪ, ನೀನು ಬದುಕಬೇಕಾಗಿರೋ ರೀತಿ ಚೆನ್ನಾಗಿದೆ, ನಾನು ಚೆನ್ನಾಗಿದ್ದೀನಿ, ಬದುಕೋನು ಅಂತ ಚೆನ್ನಾಗಿದೆ ಅಂತ ಹೇಳ್ತಾ ಇರೋದು. ಜೀವನ ಇನ್ನೂ ತಡೆದು ಹಿಡಿದಿದೆ, ಸಾಗುತ್ತಿದೆ ಎನ್ನುವುದರಿಂದ ಅದರಲ್ಲಿ ಹಾನಿಕಾರಕ ಶಕ್ತಿಗಳು ಇರಬಹುದಾದರೂ ತಡೆಯಬಲ್ಲ, ತಾಳಬಲ್ಲ, ಉಳಿದು ಪ್ರವಹಿಸಬಲ್ಲ ನಾವು ಕಾಣುತ್ತಿರುವ ಜೀವನ ಶಕ್ತಿಗಳು ಸಾಕಷ್ಟು ಬಲವಾಗಿದೆ ಎಂದು ಊಹಿಸಬಹುದು. ಹೌದಪ್ಪ, ಈ ಜೀವನ ಅನ್ನುವಂಥದ್ದು ಕಷ್ಟತಮವಾದದ್ದೇ, ದುಃಖಕರವಾದದ್ದೇ, ಸಂಕಟಕರವಾದದ್ದೇ, ಇನ್ನಿಲ್ಲದ ಅವಸ್ಥೆಗಳನ್ನುಂಟು ಮಾಡುತ್ತೆ ಅಂದಾಗಲೂ ಕೂಡ ಅವುಗಳನ್ನೆಲ್ಲ ತಾಳಿಕೊಳ್ಳುವ, ಸಹಿಸಿಕೊಳ್ಳುವ, ಅವುಗಳನ್ನೆಲ್ಲ ಗರ್ಭೀಕರಿಸಿಕೊಂಡು ಸಾಗುವ, ಪ್ರವಹಿಸುವಂಥ ಶಕ್ತಿಯೂ ಕೂಡ ನಮ್ಮಲ್ಲಿದೆ ಅನ್ನೋದನ್ನು ನಾವು ಒಪ್ಕೊಳ್ಬೇಕಾಗತ್ತೆ. ಉಳಿದು ಪ್ರವಹಿಸಬಲ್ಲ ನಾವು ಕಾಣುತ್ತಿರುವ ಜೀವನ ಶಕ್ತಿಗಳು ಸಾಕಷ್ಟು ಬಲವಾಗಿದೆ ಎಂದು ಊಹಿಸಬಹುದು. ಎಷ್ಟು ಚೆನ್ನಾಗಿದೆ ಹೇಳ್ತಾ ಇರೋದು. ತನ್ನ ಸಾವನ್ನು ಎಂದೋ ತಂದುಕೊಳ್ಳುತ್ತಿತ್ತು, ನಿಜ ಅಲ್ವೇನ್ರಿ? ಜೀವನ ಇನ್ನೂ ತಡೆದು ಹಿಡಿದಿದೆ, ಸಾಗುತ್ತಿದೆ ಎನ್ನುವುದರಿಂದ ಅದರಲ್ಲಿ ಹಾನಿಕಾರಕ ಶಕ್ತಿಗಳು ಇರಬಹುದಾದರೂ ತಡೆಯಬಲ್ಲ, ತಾಳಬಲ್ಲ, ಉಳಿದು ಪ್ರವಹಿಸಬಲ್ಲ ನಾವು ಕಾಣುತ್ತಿರುವ ಜೀವನ ಶಕ್ತಿಗಳು ಸಾಕಷ್ಟು ಬಲವಾಗಿದೆ ಎಂದು ಊಹಿಸಬಹುದು. ಚೇತನಗಳಲ್ಲಿ ಅಂತಹ ತಾಳಿಕೆಯುಳ್ಳ ಶಕ್ತಿಗಳು ಇವೆ ಎಂದು, ಮಿಥ್ಯಕ್ಕಿಂತ ಸತ್ಯ ಅಧಿಕವಾಗಿದೆ ಎಂದು ನನಗೆ ಅನ್ನಿಸುತ್ತದೆ. ಮಿಥ್ಯಕ್ಕಿಂತ ಸತ್ಯ ಅಧಿಕವಾಗಿದೆ ಎಂದು ಅನಿಸುತ್ತದೆ. ಚೇತನಗಳಲ್ಲಿ ಅಂತಹ ತಾಳಿಕೆಯುಳ್ಳ ಶಕ್ತಿಗಳು ಇವೆ ಎಂದು, ಚೇತನಗಳಲ್ಲಿ ಅಂದರೆ ಮನುಷ್ಯ ಚೇತನಗಳಲ್ಲಿ ನಿಜವಾಗ್ಲೂ ಕೂಡ ಈ ರೀತಿಯ ವಿಚಾರಗಳನ್ನೆಲ್ಲ ಭರಿಸುವ, ತಾಳಿಕೊಳ್ಳುವ ಶಕ್ತಿ ಇದೆ ಅಂತ ನನಗನ್ಸುತ್ತೆ. ಅದ್ರ ಜೊತೆಗೆ ಮಿಥ್ಯಕ್ಕಿಂತ ನಾವು ಅಂದ್ಕೊಳ್ತಾ ಇರೋದಕ್ಕಿಂತಲೂ ನಾವೇನು ಅನ್ಕೋತಾ ಇದ್ದೀವಿ, ಮಿಥ್ಯಕ್ಕಿಂತ ಸತ್ಯ ಅಧಿಕವಾಗಿದೆ ಎಂದು ನನಗೆ ಅನಿಸುತ್ತದೆ ಅಂತ ಹೇಳ್ತಾ ಇರೋದು. ಆ ನಿಟ್ಟಿನಲ್ಲಿ ನಾವು ಬದುಕನ್ನು ಆ ದೃಷ್ಟಿಕೋನದಲ್ಲಿ ನೋಡಬೇಕಾಗಿದೆ, ತೆಗೆದುಕೊಳ್ಬೇಕಾಗಿದೆ. ಆ ರೀತಿಯಾಗಿ ನೋಡಿದಾಗ ಈ ಬದುಕು ಸುಂದರ ಅನಿಸುತ್ತೆ ಅಂತ ಹೇಳಿ ಕಾರಂತರು ಅಭಿಪ್ರಾಯ ಪಡ್ತಾ ಇರೋದು. ಪ್ರಿಯ ವಿದ್ಯಾರ್ಥಿಗಳ, ಇಲ್ಲಿಗೆ ಈ ಭಾಗ. ಇಲ್ಲಿ ಮುಂದಿನ ಭಾಗದಲ್ಲಿ ಯಾವ ರೀತಿಯ ವಿಷಯಗಳನ್ನು ಮಾತನಾಡುತ್ತಾ ಬಾಳ್ವೆ ಸ್ವೀಕಾರಕ್ಕಿದೆ, ನಿರಾಕರಣೆಗಲ್ಲ ಅನ್ನುವಂಥ ಮಾತನ್ನು ಸಮರ್ಥಿಸ್ತಾರೆ ಕಾರಂತರು ಅನ್ನುವಂಥದ್ದನ್ನು ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗೋಣ. ನಮಸ್ಕಾರ.